ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಅಕ್ಕರೆಯಿಂದ ಕಾವ್ಯ ವ್ಲಾಗ್ಸ್. ಇವತ್ತಿನ ತಮ್ನೇಲಲ್ಲಿ ನೀವು ನೋಡಿರ್ತೀರಾ, ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ನ ಕೆಲವೊಂದು ಶೇರ್ ಮಾಡ್ತಾ ಇದ್ದೀನಿ. ಅದು ಎಷ್ಟಿರುತ್ತೆ, ಹೇಗಿರುತ್ತೆ, ಏನು ಅಂತ ಹೇಳಿನೂ ಕೂಡ ಶೇರ್ ಮಾಡ್ತೀನಿ. ಕೊನೆ ತನಕ ವಿಡಿಯೋ ನೋಡಿ. ಆ್ಯಂಡ್ ಏನು ಗೊತ್ತಾ, ನಾನು ಕೆಲವೊಂದು ವಸ್ತುಗಳನ್ನ ಅವಳು ಹುಟ್ಟಿದಾಗಿಂದನೂ ಕೂಡ ಯೂಸ್ ಮಾಡಿದ್ದೀನಿ. ಕೆಲವೊಂದು ವಸ್ತುಗಳನ್ನ ನಾನು 3 ಮಂತ್ ಆದಮೇಲೆ ಮತ್ತು 6 ಮಂತ್ ಆದಮೇಲೆ ಯೂಸ್ ಮಾಡಿದ್ದೀನಿ. ನಿಮಗೆ ಯಾವ್ಯಾವ ಮಂತಲ್ಲಿ ನಾನು ಅದನ್ನು ಯೂಸ್ ಮಾಡಿದ್ದೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದು ಮಕ್ಕಳಿರೋರ ಮನೆಗೆ ಒಂದು ಯೂಸ್ಫುಲ್ ವಿಡಿಯೋ ಆ್ಯಂಡ್ ಯೂಸ್ಫುಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ಏಕೆಂದರೆ ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡಿ ನಿಮಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸೊ ಮಸ್ಟ್ ಬೈ ದ ಪ್ರಾಡಕ್ಟ್ಸ್ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ಸ್ ಅಂತಲೇ ಹೇಳ್ತೀನಿ. ಮಕ್ಕಳಿದ ಮನೇಲಿ ಯೂಸ್ ಆಗುತ್ತೆ. ಯಾವ್ಯಾವ ಪ್ರಾಡಕ್ಟ್ಸ್ ಅನ್ನೋದನ್ನು ಶೇರ್ ಮಾಡ್ತೀನಿ ಬನ್ನಿ. ಮೊದಲನೇದಾಗಿ ನಾನು ಇದನ್ನು ಅವಳು ಹುಟ್ಟಿ ಒಂದು 15 ದಿನದಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಏನಂದರೆ ಮಸ್ಟರ್ಡ್ ಪಿಲ್ಲೋ. ಮಕ್ಕಳು ತಲೆ ಇಲ್ಲಿ ಒಂದು ಕಡೆ ದಪ್ಪ ಮತ್ತು ಒಂದು ಕಡೆ ಉದ್ದ ಆ ಥರ ಬರುತ್ತಲ್ವ. ಸೊ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಒಂದು ಕಡೆ ಹಿಂಗೆ ಹಾಕಿಬಿಟ್ರೆ ಆ ಕಡೆ ಈ ಕಡೆ ಅಳ್ಳಾಡಲ್ಲ. ನಿಮಗೆ ಗೊತ್ತು, ಯಾರಾದರೂ ಏಜ್ಡ್ ಇರೋ ಮನೆಯಲ್ಲಿ ಅವರು ಏನು ಯೂಸ್ ಮಾಡ್ತಿದ್ರು ಅನ್ನೋದನ್ನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಅವರು ಈ ಥರ ಸಿಂಬಿ ಥರ ಮಾಡ್ತಾಯಿದ್ರು. ಹಿಂಗೆ ನುಲ್ದುಬಿಟ್ಟು ಮಕ್ಕಳ ತಲೆಗೆ ಹಿಂಗೆ ಇಡ್ತಾಯಿದ್ರು. ಅವ್ರು ಮಲಗಿದ್ದಾಗ ಆ ಕಡೆಗೆ ಈ ಕಡೆಗೆ ಅಳ್ಳಾಡಬಾರ್ದು, ಮತ್ತು ಒಂದೇ ಕಡೆ ದಪ್ಪ ಬರಬಾರ್ದು, ಎತ್ತರ ತಗ್ಗು ಆ ಥರ ನೀಳ ಥರ ಈಕ್ವಲಾಗಿ ಬೆಳಿಬೇಕು ಅಂತೇಳಿ ಆ ಥರ ಯೂಸ್ ಮಾಡ್ತಾಯಿದ್ರು. ಇವಾಗ ಮಸ್ಟರ್ಡ್ ಪಿಲ್ಲೋ ಅಂತ ಬಂದಿದೆ, ಸಾಸಿವೆ ದಿಂಬು ಅಂತಲೇ ಹೇಳಿ. ಸೊ ಇದು ಮೇಲೆ ಕವರು ನಾವು ವಾಶ್ ಮಾಡ್ಕೋತಾ ಇರ್ಬೋದು, ಕೊಳೆ ಆಗುತ್ತೆ ಅನ್ನೋ ಒಂದು ಇದಿದ್ರೆ ಮಕ್ಕಳಿಗೆ, ಏಕೆಂದರೆ ಆಯಿಲೆಲ್ಲ ಹಾಕ್ತಾ ಇರ್ತೀವಿ ಆ ಥರದ್ರಿಂದ. ಸೊ ಇದರೊಳಗಡೆ ಒಂದು ಕವರ್ನ ಕೊಟ್ಟು ಅದರಲ್ಲಿ ಮಸ್ಟರ್ಡ್ಸ್ನ ಹಾಕಿರ್ತಾರೆ. ಆ ಮಸ್ಟರ್ಡ್ ಮೇಲೆ ಮಲಗಿದಾಗ ಮಕ್ಕಳ ತಲೆ ನೀಳವಾಗುತ್ತೆ. ಅದ್ರ ಇದರಿಂದ ಆ ಸಾಸಿವೆ ಇದರಿಂದ ಅಂತ ಹೇಳಿಬಿಟ್ಟು ಈ ಥರ ಸಾಸಿವೆ ಎಣ್ಣೆ ಆಗಲಿ ಸಾಸಿವೆ ಆಗಲಿ ಮಕ್ಕಳಿಗೆ ತುಂಬಾ ಒಳ್ಳೆಯದು ಅವ್ರ ಬಾಡಿಗೆ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಹಿಂಗೆ ಮಲಗಿಸಿದ್ರೆ, ಸೊ ಇದು ಸ್ವಲ್ಪ ಸ್ಟಿಫ್ ಇತ್ತು. ಸ್ಟಿಫ್ ಅಂದರೆ ಲೈಟಾಗಿ, ಬಟ್ ನಾವು ಯೂಸ್ ಮಾಡಿ 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 ಸ್ವಲ್ಪ ಇದಾಗಿದೆ ಲೆಂತ್ ಥರ. ಸೊ ತುಂಬಾ ಯೂಸ್ಫುಲ್ ಪ್ರಾಡಕ್ಟು. ಮಕ್ಕಳು ತಲೆ ನೆಟ್ಟಗಾಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಆ ಕಡೆ ಈ ಕಡೆ ಆಡಿ ಒಂದೇ ನೀವು ನೋಡಿರ್ತೀರ, ಮೋಸ್ಟ್ ಆಫ್ ದ ನನ್ನ ಮಕ್ಕಳುಗಳಿಗೆ ಒಂದು ಕಡೆ ಒಂಥರ ಎತ್ತರ, ಒಂದು ಕಡೆ ತಗ್ಗ ಆ ಥರ ಇರುತ್ತೆ. ಅದಕ್ಕೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದ್ರದ್ದು ಲಿಂಕ್ನೂ ಕೂಡ ಹಾಕಿರ್ತೀನಿ. ಇದ್ರದ್ದು ಲಿಂಕ್ ನೀವು ಬೈ ಮಾಡ್ಬೋದು. ಇದಂತೂ ಮಸ್ಟ್ ಬೈ ಅಂತ ಹೇಳ್ತೀನಿ. ಮಕ್ಕಳು ಹುಟ್ಟಿದ ಮಕ್ಕಳಿಂದನೂ ಕೂಡ ಇದನ್ನು ಯೂಸ್ ಮಾಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನನಗೆ ಒಬ್ಬರು ಡಾಕ್ಟರ್ ಸಜೆಸ್ಟ್ ಮಾಡಿದರು. ಸೊ ಅದನ್ನು ನಾನು ತೊಗೊಂಡು ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ನನಗೆ ಯೂಸ್ಫುಲ್ ಆಗಿದೆ. ನಿಯರ್ಲಿ ಅವರು ಯಾವಾಗ ಒಂದು ಕಡೆ ಮಲಗ್ತಾರೆ, ಟರ್ನ್ ಆಗದೆ ಈ ಥರ ಒಬ್ಬೊಬ್ಬರು 7 ಮಂತ್ಗೇ ಟರ್ನ್ ಆಗಿಬಿಡ್ತಾರೆ. ಮತ್ತು ಈ ಥರ ಎಲ್ಲ ಇದ್ದಾಗ ನೀವು 1 ಇಯರ್ವರೆಗೂ ಕೂಡ ಯೂಸ್ ಮಾಡ್ಬೋದು, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಅವರ ಮಕ್ಕಳ ತಲೆ ನೀಳ ಆಗೋದಕ್ಕೆ, ಆ ಕಡೆ ಈ ಕಡೆ ಇದಾಗದಿರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಮಸ್ಟ್ ಬೈ. ಮಕ್ಕಳಿದ್ರೆ ನಿಮ್ಮ ಮನೇಲಿ ಹುಟ್ಟಿದಾಗ ಅಂತಲ್ಲ, ನೀವು 3 ಮಂತ್ ಮಗು ಇದ್ರೂ 6 ಮಂತ್ ಮಗು ಇದ್ರೂ ನೀವು ಯೂಸ್ ಮಾಡ್ಬೋದು ಇದನ್ನು. ಅದೇನು ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಸೊ ನಾನು ಯೂಸ್ ಮಾಡಿ ನಿಮಗೆ ರಿವ್ಯೂನ ಹೇಳ್ತಾ ಇದ್ದೀನಿ. ತುಂಬ ಯೂಸ್ಫುಲ್ ಪ್ರಾಡಕ್ಟ್. ಏನಂದರೆ ಮಸ್ಕಿಟೋಸ್ಗೆ ನಾವು ಏನೇ ಮಾಡಿದ್ರೂ ಮಕ್ಕಳಿಗೆ ಮಸ್ಕಿಟೋಸ್ ನೆಟ್ ಆಗಲಿ ಅಥವಾ ಏನೇ ಮಾಡಲಿ ಮಕ್ಕಳಿಗೆ ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಮಕ್ಕಳಿಗೆ ಕಚ್ಚುತ್ತೆ. ಸೊ ಈ ಲೋಷನ್ನ ನೀವು ಮಕ್ಕಳಿಗೇನಾದರೂ ಕಚ್ಚಿದರೆ ಅಥವಾ ಏನಾದರೂ ಸ್ಕಿನ್ ಪ್ರಾಬ್ಲಮ್ ಆಗಿದ್ರೆ, ಅಂದರೆ ಪಿಂಪಲ್ಸ್ ಆಗಿರ್ಬೋದು, ಆ ಥರದ್ದು ಏನಾದರೂ ಆಗಿರುತ್ತೆ, ಅಥವಾ ಸ್ವೆಟ್ ಪಿಂಪಲ್ ನಿಮ್ಗೆ ಗೊತ್ತಿರ್ಬೋದು, ಈ ಸಮ್ಮರ್ ಟೈಮಲ್ಲಿ ಸ್ವೆಟ್ ಪಿಂಪಲ್ ಆಗುತ್ತೆ, ಅಥವಾ ಏನಾದರೂ ಬೈಟ್ ಮಾಡಿರೋದಾಗಿರ್ಬೋದು, ಅಥವಾ ಏನಾದರೂ ಅಲರ್ಜೀಸ್ ಆಗಿರೋದಾಗಿರ್ಬೋದು, ಏನಾದರೂ ರೆಡ್ನೆಸ್ ಆಗಿದ್ರೆ ಈ ಕ್ರೀಮ್ನ ಯೂಸ್ ಮಾಡೋದ್ರಿಂದ ನಿಮಗೆ ಮಕ್ಕಳು ಇಚ್ಚಿಂಗು ಕೂಡ ಕಮ್ಮಿ ಆಗುತ್ತೆ ಆ್ಯಂಡ್ ಪಿಂಪಲ್ಸು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ತುಂಬಾ ಒಳ್ಳೆಯದು ಪ್ರಾಡಕ್ಟು. ನನಗೆ ಇದನ್ನು ಡಾಕ್ಟ್ರಿಗೆ ಕೊಟ್ಟಿದ್ದು, ನಾನು ಅದಕ್ಕೆ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ. ಕ್ಯಾಲೋಸಾಫ್ಟ್ AF ಲೋಷನ್ ಅಂತೇಳಿ ನಾರ್ಮಲ್ ಮೆಡಿಕಲಲ್ಲೂ ಕೂಡ ಸಿಗುತ್ತೆ. ನಿಮಗೇನೋ ಸಿಗಲಿಲ್ಲ ಅಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಲೋಷನ್ ಅಂತ ಹೇಳಿ. ಸೊ ನೀವು ಬೈ ಮಾಡಿ. ಇದನ್ನು ಕೂಡ ಮಸ್ಟ್ ಬೈ ಅಂತಲೇ ಹೇಳ್ತೀನಿ. ಆಮೇಲೆ ನನ್ನ ಮಗಳಿಗೆ ಕಾಲ್ ಬಾಯಿ ಅಂತ ಹೇಳ್ಬಿಟ್ಟು ಒಂದು ಸರಿ ಆಗಿತ್ತು. ಸೊ ನನ್ನ ಹಳೆ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನಾಗಿತ್ತು ಅಂತ ಹೇಳಿ. ಆವಾಗೆಲ್ಲ ಅದನ್ನು ಈ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ಹ್ಯಾಂಡ್ ಫುಟ್ ಮೌತ್ ಅಂತ ಹೇಳ್ತಾರೆ. ಸೊ ಎಲ್ಲ ಮಕ್ಳುಗಳು ಎಲ್ಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದೊಂದು ಮಕ್ಳುಗಳಿಗೆ ಅದು ಹರಡೋ ಇದು ಬಂದಿತ್ತು ಅವಳಿಗೆ. ಯಾವಾಗ 9 ಮಂತ್ಸೋ ಇಲ್ಲ 10 ಮಂತ್ಸೋ ಇದ್ದಾಗ ಬಂದಿತ್ತದು. ಸೊ ಆ ಟೈಮಲ್ಲಿ ಡಾಕ್ಟರ್ ಇದನ್ನು ಕೊಟ್ಟಿದ್ರು. ಅಂಥದಕ್ಕೂ ಕೂಡ ನಾವು ಇದನ್ನು ಯೂಸ್ ಮಾಡಬಹುದು. ಆ ಟೈಮಲ್ಲೂ ಕೂಡ ನೀವೇನಾದರೂ ಗೊತ್ತಿದ್ರೆ ನಿಮಗೆ ಗೂಗಲಲ್ಲಿ ಹ್ಯಾಂಡ್ ಫುಟ್ ಮೌತ್ ಅನ್ನೋದನ್ನ, ಜಾಸ್ತಿ ಬಮ್ಮಲ್ಲೇ ಮಕ್ಳಿಗೆ ಬರೋದು, ಅದು ಸ್ಪ್ರೆಡ್ ಆಗ್ತಾ ಬಾಡಿಗೆಲ್ಲ ಆಗುತ್ತೆ, ಆಮೇಲೆ ಬಾಯಲ್ಲೆಲ್ಲ ಆಗುತ್ತೆ. ಅದಕ್ಕೊಂದು ಜೆಲ್ಲೆಲ್ಲ ಕೊಟ್ಟಿದ್ರು. ನಾನು ಜೆಲ್ನ ಏನು ನಿಮಗೆ ಇದು ಮಾಡಲ್ಲ, ಬಿಕಾಸ್ ಅದು ಆವಾಗಲೇ ಖಾಲಿ ಆಗಿತ್ತು. ಸೊ ಲೋಷನ್ ಅಂತೂ ನಿಮಗೆ ಮಸ್ಕಿಟೋಸ್ ಬೈಟ್ಗಾಗಿರ್ಬೋದು, ಆ್ಯಂಡ್ ಏನಾದರೂ ಈ ಥರ ಪಿಂಪಲ್ಸ್ ಆಗಿರೋದಕ್ಕಾಗಿರ್ಬೋದು, ರ್ಯಾಷಸ್ಗಾಗಿರ್ಬೋದು, ಈವನ್ ಡೈಪರ್ ರ್ಯಾಷಸ್ಗೂ ಕೂಡ ನೀವು ಯೂಸ್ ಮಾಡಬಹುದು. ಡೈಪರ್ ರ್ಯಾಷಸ್ ಆಗಿ ರೆಡ್ ಎಲ್ಲ ಆಗಿರುತ್ತಲ್ವ ತೈಯಲ್ಲಿ, ಅದಕ್ಕೂ ಆ್ಯಂಡ್ ಪಿಂಪಲ್ಸ್ ಕಚ್ಚಿರೋದಕ್ಕಾಗ್ಬೋದು, ಇಲ್ಲ ಏನಾದರೂ ರೆಡ್ನೆಸ್ ಆಗಿದ್ದರೆ, ಸ್ಕಿನ್ ಪ್ರಾಬ್ಲಮ್ಸ್ ಇದ್ದರೆ ಈ ಲೋಷನ್ನ ಹಚ್ಬೋದು. ಸೊ ಇದ್ರ ಲಿಂಕ್ನೂ ಕೂಡ ನಾನು ಹಾಕಿರ್ತೀನಿ.
ಮತ್ತು ಬಂದು ಒಂದಿಷ್ಟು ಸೆಟ್ಸ್ಗಳನ್ನ ಆರ್ಡ್ರ್ ಮಾಡಿದ್ದೆ, ಕೋಂಬೋ ಇರೋ ಅಂಥದ್ದನ್ನ. ಸೊ ಟೀತರ್ ಆಗಿರ್ಬೋದು ಆ ಥರದನ್ನೆಲ್ಲ, ಯಾಕೆಂದರೆ ಒಂದೊಂದರಲ್ಲಿ ಒಂದೊಂದು ಸಿಗುತ್ತೆ, ಸಿಂಗಲಾಗೂ ಕೂಡ ನೀವು ತೊಗೋಬೋದು, ಬಟ್ ಇದು ಬೆಟರು. ಸೊ ಇದು ಬಂದು ಏಪ್ರನ್, ಬಿಪ್ಪು ಗೊತ್ತಾಗುತ್ತಲ್ವ ಮಕ್ಕಳಿಗೆ ಊಟಕ್ಕಿಟ್ಟಾಗ. ಇಲ್ಲಿ ಒಳಗಡೆ ಪ್ಲಾಸ್ಟಿಕ್ ಥರ ಬಂದಿದೆ ಆ್ಯಂಡ್ ಇಲ್ಲಿ ಕ್ಲಾತ್ನ ಹಾಕಿದ್ದಾರೆ, ಒಂಥರ ವೆಲ್ವೆಟ್ ಕ್ಲಾತ್ನ. ಬಟ್ ಇದನ್ನು ನೋಡ್ಕೊಂಡು ಯೂಸ್ ಮಾಡಬೇಕಾಗತ್ತೆ. ಈ ಕಡೆ ಎಲ್ಲ ಸ್ವಲ್ಪ ಅಂದರೆ ಏನಾದರೂ ಚೆಲ್ಲಿ ಎಲ್ಲ ಆಗಿ ಅವಾಗವಾಗ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಫಂಗಸ್ ಆಗೋ ಸಾಧ್ಯತೆ ಇರುತ್ತೆ. ಆಮೇಲೆ ಬಂದು ನೆಕ್ಸ್ಟ್ ಫ್ರೂಟ್ ಜ್ಯೂಸರ್ ಅಂತ ಹೇಳಿ, ಫ್ರೂಟ್ ಜ್ಯೂಸರ್ಗೆ ನಾವು ಈ ಥರ ದಾಳಿಂಬೆ ಆಗಿರ್ಬೋದು ಅಥವಾ ಏನಾದರೂ ಹಣ್ಣುಗಳನ್ನ ಚಿಕ್ಕ ಚಿಕ್ಕ ಪೀಸ್ ಮಾಡಿ, ಚಿಕ್ಕದಂದರೆ ಒಂದು ಇಷ್ಟಿಷ್ಟು ಪೀಸ್ಗಳನ್ನ ಮಾಡಿ ಇದಕ್ಕೆ ಹಾಕಿ ಕೊಟ್ಟರೆ ಮಕ್ಕಳು ಚೀವ್ ಮಾಡ್ಕೊಂಡು ಕೂತಿರ್ತಾರೆ. 6 ಮಂತ್ ಆದಮೇಲೆ ಅವ್ರಿಗೆ ಹೆಂಗಿದ್ರು ಟೀತೆಲ್ಲ ಹಲ್ಲು ಬರೋದಕ್ಕೆ ಕಡ್ತ ಶುರುವಾಗುತ್ತಲ್ಲ, ಆ ಟೈಮಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಫ್ರೂಟ್ಸ್ ತಿನ್ನೋದಕ್ಕೆ ಒಂದು ಗುಡ್ ಇದಂತ. ಆ್ಯಂಡ್ ಇದು ಬಂದು ಟೀತರು, ಅವ್ರಿಗೆ ಹಲ್ಲು ಬರೋ ಟೈಮಲ್ಲಿ ಒಸ್ಡೆಲ್ಲ ಕಟ್ತಾ ಬರ್ತಿರತ್ತೆ, ನೋಡಿರ್ತೀರ ಅಂತಿರ್ತಾರೆ. ಆ ಟೈಮಲ್ಲಿ ಇದು ಕೂಡ ಹೆಲ್ಪ್ ಆಗುತ್ತೆ. 5 in 1 ಇದು ಬಂದಿದ್ದು. ಆ್ಯಂಡ್ ಇದರ ಜೊತೆ ಒಂದು ಏನಪ್ಪ ಇದು ಬ್ರಷ್ ಥರ ಬರುತ್ತೆ. ಸೊ ಮಕ್ಕಳಿಗೆ ಈಗ ಬೋರ್ಡ್ ಇರುತ್ತಲ್ವ, ಬರೀ ಆ ಬ್ರಷ್ನ ಮಾಡಬೇಕಂದಾಗ ಇದನ್ನು ಯೂಸ್ ಮಾಡಿಕೊಂಡು ನಾವು ಇದು ಮಾಡ್ಬೋದು. ಅದಕ್ಕೆ ಒಂದು ಬಾಕ್ಸ್ ಥರನೂ ಕೊಟ್ಟಿದ್ದಾರೆ. ಸೊ ಈ ಥರ ಅದು ಬ್ಲೂ ಕಲರ್ ಇದೆ, ಬ್ಲೂ ಕಲರ್ ಎಲ್ಲೋ ಮಿಸ್ ಆಗಿದೆ ಅಂತೇಳಿ ವೈಟ್ ಕಲರ್ನ ಇದು ಮಾಡ್ತಾಯಿದ್ದೀನಿ. ಸೊ ಇದು ಬೇರೆದ್ರದ್ದು, ಅದನ್ನು ತೋರಿಸ್ತೀನಿ. ಈ ಥರ ಹಾಕ್ಕೊಂಡು ಮಕ್ಕಳು ಬಾಯಿಗೆ ಇದು ಮಾಡಿದ್ರೆ ಇದು ಸಾಫ್ಟ್ ಆ್ಯಂಡ್ ಸಿಲಿಕಾನ್ ಇರೋದ್ರಿಂದ ಅವ್ರಿಗೆ ಏನೋ ಒಂಥರ ಕ್ಲೀನ್ ಆದಂಗೆ ಆಗುತ್ತೆ. ಹಲ್ಲಿಲ್ಲ ಅಂದ್ರೂ ಬೋರ್ಡ್ ಕ್ಲೀನ್ ಮಾಡೋದಕ್ಕೆ, ಅದನ್ನು ಅಷ್ಟು ಆ ಥರದ್ದೆಲ್ಲ ಕ್ಲೀನ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ಆ್ಯಂಡ್ ಇದು ಬಂದು ಬಾಟಲು, ಇದರಲ್ಲಿ ನೀವು ಲಿಕ್ವಿಡ್ ಆದರೂ ಕುಡಿಸ್ಬೋದು. ಈಗ ಔಟ್ಸೈಡ್ ಹೋದರೆ ಏನಾದರೂ ಚೆಲ್ಲುತ್ತೆ ಬಾಟಲ್ಗಳಿಗೆ ಹಾಕ್ಕೊಂಡು ಹೋದಾಗ ಅಂದಾಗ ಈ ಥರ ಇದಕ್ಕೆ ಕವರ್ ಮಾಡ್ಕೊಂಡು ಹೋಗ್ಬೋದು. ಇದು ಲಾಕ್ ಇರುತ್ತೆ. ಸೊ ಇಲ್ಲಿರುತ್ತಲ್ಲ, ಇದು ಸ್ಪೂನ್ ಥರ ಇರುತ್ತೆ. ಸೊ ನೀವು ಇದನ್ನು ಹೀಗೆ ಫೀಡ್ ಮಾಡ್ಬೋದು. ಇಲ್ಲಿ ಒಂದು ಹೋಲ್ಸ್ ಕೊಟ್ಟಿರ್ತಾರೆ. ಸೊ ನೀವು ಪ್ಯೂರಿ ಆಗಿರ್ಬೋದು, ಈಗ ವಾಟರ್ಮೆಲನ್ ಪ್ಯೂರಿ, ಮಸ್ಕ್ ಮೆಲನ್ ಪ್ಯೂರಿ ಆ ಥರದನ್ನು ಪ್ಯೂರಿ ಥರನೂ ಕೊಡ್ಬೋದು, ಲಿಕ್ವಿಡ್ ಥರನೂ ಕೂಡ ಕೊಡ್ಬೋದು. ಏಕೆಂದರೆ ಒಂದು ಸ್ಪೂನ್ ಎಲ್ಲ ಕ್ಯಾರಿ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಹೀಗೆ ಕೊಡಿಸ್ಬೋದು ಮಗುಗೆ. ಸೊ ಅದಕ್ಕೆ ನೀವೇನಾದರೂ ಚೆಲ್ಲೋಗುತ್ತೆ ಮಾಡುತ್ತೆ ಅನ್ನೋ ಭಯ ಇದೆ ಅಂತ ಹೇಳಿದ್ರೆ, ಸೊ ಇದನ್ನು ನೀವು ಹಿಂಗೆ ಲಾಕ್ ಮಾಡಿಕೊಂಡ್ರೆ ಇದು ಕೂಡ ಲಾಕ್ ಆಗುತ್ತೆ. ಸೊ ಆವಾಗ ಚೆಲ್ಲೋ ಅವಶ್ಯಕತೆ, ಅಂದರೆ ಚೆಲ್ಲಲ್ಲ, ನಮಗೂ ಎದುರುಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಈ ಥರ ಲಾಕ್ ಆಗುತ್ತೆ ಕ್ಲೀನಾಗಿ. ಸೊ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇದು ಬಂದು ನನಗೆ 5 in 1. ಇದ್ರ ಲಿಂಕ್ನೂ ಕೂಡ ನಾನು 5 in 1 ಬಿಬ್ ಸೆಟ್ ಅಂತ ಹಾಕಿರ್ತೀನಿ. ನೀವು ಥ್ರೂ ದ ಲಿಂಕ್ ಬೈ ಮಾಡ್ಬೋದು. ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಇವಾಗಲೂ ಕೂಡ ಇದನ್ನು ಯೂಸ್ ಮಾಡ್ತೀನಿ, ಇದನ್ನು ಒಂದೊಂದು ಸರಿ ಯೂಸ್ ಮಾಡ್ತೀನಿ. ಸೊ ಬಿಬ್ಬೇನು ನಾನು ಯೂಸ್ ಮಾಡಿಲ್ಲ, ಬಟ್ ಈ ಥಿಂಗ್ಸ್ ಎಲ್ಲ ನಾನು ಯೂಸ್ ಮಾಡ್ತೀನಲ್ವ, ಒಂದೊಂದು ತೊಗೊಂಡಾಗ ಒಂದೊಂದು ಯೂಸ್ ಆಗಿಲ್ಲ ಅಂದ್ರೂ ಇಟ್ಸ್ ಓಕೆ, ಇದೆಲ್ಲ ಯೂಸ್ ಆಗುತ್ತೆ. ಇದು ಸಪ್ರೇಟು ಕೂಡ ತರಿಸ್ಕೋಬೋದು ಫ್ರೂಟ್. ಇದ್ರ ಜೊತೆ ಬಂದಿತ್ತಲ್ವ ಅಂಥೇಳಿ ನಾನು ಕೋಂಬೋ ತೊಗೊಂಡಿದ್ದೆ, 5 pieces ಬಂದಿತ್ತಿದು. ಅದೇ ಥರ ಇನ್ನೊಂದು ಬೇಬಿ ಗ್ರೂಮಿಂಗ್ ಸೆಟ್ ಅಂತ ಆರ್ಡರ್ ಮಾಡಿದೆ, ಅದು 7 in 1 ಬಂದಿದೆ. ಸೊ ಅದನ್ನು ಹೇಗಿದೆ ಏನು ಅನ್ನೋದನ್ನು ಹಾಗೆ, ಬಿಕಾಸ್ ಅದು ಚಿಕ್ಕದನ್ನು ಇದು ಮಾಡ್ಕೊಂಡು ತೋರ್ಸೋಕ್ಕಾಗಲ್ಲ, ಹಾಗೆಯೇ ನಾನು ಡೆಮೋ ತೋರಿಸ್ತೀನಿ. ಅದನ್ನು ಕೂಡ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಹೇಗಿದೆ ನೋಡೋಣ. ನೆಕ್ಸ್ಟ್ ಬಂದು 7 in 1 ಗ್ರೂಮಿಂಗ್ ಕಿಟ್ ಅಂತೇಳಿ, ಮಕ್ಳುಗಳಿಗೆ ಇದು ಅವ್ರಿಗೆ ನೇಲ್ಸ್ಗಳೆಲ್ಲ ಬರ್ತಿರುತ್ತೆ, ಮತ್ತು ಕಿವಿ ಕ್ಲೀನ್ ಮಾಡಬೇಕು, ಮಕ್ಕಳು ಥಿಂಗ್ಸ್ನ ಕಟ್ ಮಾಡಬೇಕಂದಾಗ ಈ ಥರದ್ರಲ್ಲಿ ಕಟ್ ಮಾಡೋಕ್ಕೆ, ಹೇರ್ ಕೋಮ್ ಆಗಿರ್ಬೋದು. ಇದು ಒಂದು ಪಿಂಕ್ ಕಲರ್, ವೈಟ್ ಕಲರ್ ಎಲ್ಲೋ ಮಿಸ್ ಆಗಿದೆ, ನನ್ನ ಮಗಳೆಲ್ಲೋ ಹಾಕ್ಬಿಟ್ಟಿದ್ದಾಳೆ. ಸೊ ಹಾಗಾಗಿ ಇದೊಂದು ಪಿಂಕ್ ಇದೆ, ಬಟ್ ವೈಟ್ ಬರುತ್ತೆ ಇದರಲ್ಲಿ, 7 in 1 ಅಂತ ಹೇಳಿ. ಸೊ ಇದು ನೇಲ್ನ ಕಟ್ ಮಾಡೋದಕ್ಕೆ ಬೇಬಿಗೆ ಅಂತಲೇ ಇದು ಮಾಡಿರ್ತಕ್ಕಂಥದ್ದು. ಸೊ ನಾನು ಅವಳಿಗೆ 3 ಮಂತಿಂದನೇ ಶುರು ಮಾಡಿದ್ದೆ ಅಂತ ಅನಿಸುತ್ತೆ. ಆಮೇಲೆ ಇದು ಕಿವಿ ಎಲ್ಲ ಏನಾದರೂ ಇದ್ದರೆ ತೆಗೆಯೋದಕ್ಕೆ ಅಥವಾ ಏನಕ್ಕಾದರೂ ಯೂಸ್ ಆಗುತ್ತೆ. ಒಂದೊಂದು ತರಿಸ್ಕೊತೀವಿ ಅಂದಾಗ ಜಾಸ್ತಿ ಬೀಳುತ್ತಲ್ವ, ಸೊ ಈ ಥರ ತರಿಸ್ಕೊಂಡಾಗ ಏನೂ ಇದಾಗಲ್ಲ. ಸೊ ಆಮೇಲೆ ಥ್ರೆಡ್ ಅಥವಾ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದರೂ ಕಟ್ ಮಾಡಬೇಕಂದ್ರೆ ದೊಡ್ಡ ಕತ್ರಿಗಳು ತೊಗೊಂಡು ಅದು ಸಿಗಾಕ್ಕೊಳುತ್ತೆ ಅನ್ನೋ ಅವಶ್ಯಕತೆ ಇರುತ್ತಲ್ವ, ಅವರು ಈ ಥರ ಈ ಚಿಕ್ಕ ಸೀಸರ್ ಯೂಸ್ ಮಾಡೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಕೋಮು ನಾವು ಯಾವಾಗ ಹೇರ್ ಕೋಮ್ ಮಾಡ್ಬೋದು ಆ ಟೈಮಲ್ಲಿ ಯೂಸ್ ಮಾಡ್ಬೋದು. ಮತ್ತು ಇದು ನೇಲ್ಸ್ ಅವ್ರದ್ದು ಒಂದೊಂದು ಕಡೆ ಏನಾಗುತ್ತೆ, ಫುಲ್ಲು ಕ್ಲಿಯರಾಗಿ ನಮ್ಮ ನೇಲ್ ಥರ ಕಟ್ ಮಾಡೋಕ್ಕಾಗಲ್ಲ, ಸೈಡಲ್ಲಿ ಉಳ್ಕೊಳ್ಳುತ್ತೆ. ಆ ಟೈಮಲ್ಲಿ ಇದನ್ನು ನಿಧಾನಕ್ಕೆ ಹಿಂಗೆ ಹುಜ್ಜಿದ್ರೆ, ಶಾರ್ಪ್ ಮಾಡಿದ್ರೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಇದನ್ನು ಕೊಟ್ಟಿರ್ತಾರೆ. ಇದು 7 in 1. ಸೊ ಹೇರ್ ಬಾಚೋದಕ್ಕೆ ಅಂತೇಳಿ ಕೋಮ್ನ ಕೊಟ್ಟಿರ್ತಾರೆ. ಸೊ ನಾನು ಇದನ್ನು ತುಂಬ ದಿನ ಈಗಲೂ ಒಂದೊಂದು ಸರಿ ಯೂಸ್ ಮಾಡ್ತೀನಿ. ಒಬ್ಬೊಬ್ರು ಏನಂತಾರೆ ಗೊತ್ತಾ, ತಲೆ ಮುಡಿ ಕೊಡೋವರೆಗೂ ಕೋಮ್ನ ತಲೆಗೆ ಹಾಕಬಾರ್ದು ಅಂತ ಹೇಳ್ತಾರೆ. ಸೊ ಇದಕ್ಕೋಸ್ಕರ ನಾನು ಯೂಸ್ ಮಾಡ್ತಾಯಿದ್ದೆ. ಇವಾಗ 1 year ಆಯ್ತಲ್ವ, ನತ್ತಿ ಗಟ್ಟಿ ಆದಮೇಲೆ ನಾವು ಯೂಸ್ ಮಾಡ್ಬೋದು. ಅಂದರೆ ಅವ್ರ ತಲೆ ಸಾಫ್ಟ್ ಇರುತ್ತಲ್ಲ, ಈ ಥರದ ಪಿನ್ಗಳು ಚುಚ್ಚಿದಂಗೆ ಆಗುತ್ತೆ ಅಂತೇಳಿ ಇದು ಮಾಡ್ತಾರೆ. ಆಮೇಲೆ 1 year ಆದಮೇಲೆ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆ ಟೈಮಲ್ಲಿ ಯೂಸ್ ಮಾಡ್ಬೋದು. ನಾನು ಅವಳು 3-4 ಮಂತ್ 3-4 ಮಂತಿಂದನೂ ಇದು ತರಿಸ್ಕೊಂಡಿದ್ದೆ. ಅವಳು 2.5-3 ಮಂತ್ ಇದ್ದಾಗ, ಬಟ್ ಅವಾಗೆಲ್ಲ ವೀಡಿಯೋನ ನಾನು ಶೇರೇ ಮಾಡಿರಲಿಲ್ಲ. ಬಟ್ ಇವಾಗ ಶೇರ್ ಮಾಡ್ತಿದ್ದೀನಿ, ಯೂಸ್ಫುಲ್ ಆಗ್ಬೋದು ನಿಮ್ಮ ಮಕ್ಳುಗಳಿಗೂ ಕೂಡ ಅಂತ ಹೇಳಿ. ಸೊ ನೋಡಿ, ಇದು ಒಂದು ಹೇರ್ ಕೋಮ್ ಮಾಡೋದಕ್ಕೆ, ಇದು 7 in 1 ಪೀಸ್ ಅಂತ ಹೇಳಿ.
ಇದರಲ್ಲಿ ನೋಡಿ ಇದೊಂದು 3 ಪೀಸು ಇದೊಂದು 6 ಪೀಸು. ಇದ್ರದ್ದು ವೈಟ್ ಕಲರ್ ಬಾಕ್ಸು ಬೇರೆದಕ್ಕೆ ಮಿಕ್ಸ್ ಆಗಿದೆ, ಈ ಬಾಕ್ಸು ಇದಕ್ಕೆ ಮಿಕ್ಸ್ ಆಗಿದೆ. ಸೊ ಈ ಥರದ್ದು ಒಂದು ಬಾಕ್ಸ್ ಕೊಡ್ತಾರೆ ವೈಟ್ ಕಲರ್ದು, ಅದರಲ್ಲಿ ನಾವು ಟೀತ್ ಕ್ಲೀನ್ ಮಾಡೋದಕ್ಕೆ ಹೇಳಿದ್ನಲ್ವ, ಅದೇ ಥರದಕ್ಕೆ ಇದನ್ನು ಕೂಡ ಯೂಸ್ ಮಾಡ್ಬೋದು. ಟೀತ್ಗೆ ಅಂತ ಹೇಳ್ಕೊಟ್ಟಿರ್ತಾರೆ, ಅವರಿಗೆ ಟೀತರ್ ಥರನೂ ಯೂಸ್ ಆಗುತ್ತೆ ಇದು. ಆ್ಯಂಡ್ ಬ್ರಷ್ ಬಾಯಿಯವ್ರದ್ದು ಹಲ್ಲೆಲ್ಲ ಕ್ಲೀನ್ ಮಾಡೋಕ್ಕೆ, ಹಲ್ಲಂದರೆ ದವಡೆ ವಸಡು ಏನಿರುತ್ತೆ ಅದನ್ನು ಕ್ಲೀನ್ ಮಾಡೋದಕ್ಕೆ ಸೊ ಹೆಲ್ಪ್ ಆಗುತ್ತೆ. ಇದ್ರ ವೈಟ್ ಬಾಕ್ಸ್ ಅದಕ್ಕೆ ಮಿಕ್ಸ್ ಆಗಿದೆ, ಅದ್ರ ಬಾಕ್ಸ್ ಇದಕ್ಕೆ ಮಿಕ್ಸ್ ಆಗಿದೆ. ಸೊ ಇದು 7 in 1 ಪೀಸ್ ಗ್ರೂಮಿಂಗ್ ಸೆಟ್, ಬೇಬಿ ಗ್ರೂಮಿಂಗ್ ಸೆಟ್ ಅಂತಲೇ ಸಿಗುತ್ತೆ. ಇದರದ್ದು ಕೂಡ ಬೇಬಿ ಗ್ರೂಮಿಂಗ್ ಸೆಟ್ ಅಂತ ಹೇಳ್ಬಿಟ್ಟು ಲಿಂಕ್ನ ಹಾಕಿರ್ತೀನಿ. ಥ್ರೂ ದಟ್ ಲಿಂಕ್ ನೀವು ಬೈ ಮಾಡಬಹುದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ನಾನು ಇವತ್ತೇನೇನು ತೋರಿಸ್ತಿದ್ದೀನಿ ಅದೆಲ್ಲ. ಸೊ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಯಾವುದು ಬೈ ಮಾಡ್ದೇ ಇರಬೇಡಿ ಅಂತ ಹೇಳೋದಕ್ಕಾಗಲ್ಲ, ಬಿಕಾಸ್ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ನೆಸೆಸರಿ ಐಟಮ್ಸನ್ನೇ. ಸೊ ಅದಕ್ಕಾಗಿ ಹೇಳ್ತಿದ್ದೀನಿ. ಆ ಬ್ಲೂ ಮಿಕ್ಸ್ ಆಗಿದೆ ಅಂತ ಹೇಳಿದ್ನಲ್ವ, ಸೊ ಮಿಸ್ ಆಯಿತು, ಸಿಕ್ತು ಇದು ಆ್ಯಕ್ಚುಲಿ. ಸೊ ಇವಾಗ ಇದು ಮಾಡ್ತಾನೆ. ಇದು ಬಂದು ಲೂಲ್ಯಾಪ್ ಬ್ರ್ಯಾಂಡ್ ಅವ್ರದ್ದು. ಆ್ಯಕ್ಚುಲಿ ಇಲ್ಲೆಲ್ಲ ನೋಡ್ತಿರ್ಬೋದು ನೀವು, ಎಲ್ಲದ್ರಲ್ಲೂ ಲೂಲ್ಯಾಪೇ ಇದೆ. ಸೊ ಇದು ಬಂದು ವೈಟೇ ಇದೆ, ಆ ಬ್ಲೂ ಮಿಕ್ಸ್ ಆಗಿದೆ ಅಂತ ಅಂದ್ಕೊಂಡಿದ್ದೆ. ಸೊ ಇದು ಅದೇ ಹೇಳಿದ್ನಲ್ವ, ಟೀತ್ ಕ್ಲೀನ್ ಮಾಡೋದಕ್ಕೆ, ಫಸ್ಟನ್ನು ಕ್ಲೀನ್ ಮಾಡೋದಕ್ಕೆ, ಅವ್ರ ಬಾಯೆಲ್ಲ ಇದಾಗಿರುತ್ತಲ್ವ, ಹಾಲೆಲ್ಲ ಕಟ್ಕೊಂಡಿರುತ್ತೆ, ನಾವು ಒಳಗಡೆ ಕ್ಲೀನ್ ಮಾಡಬೇಕಾಗುತ್ತೆ. ಇನ್ನೂ ಒಂದಂತ ಹೇಳಿದ್ರೆ 6 ಮಂತ್ ಆದಮೇಲೆ ಅವ್ರಿಗೆ ಸಾಲಿಡ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸಾಲಿಡ್ ಕೊಡುವಾಗ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ 6 ಮಂತ್ ಆದಮೇಲಂತೂ. ಇದು 6 ಮಂತ್ ಮುಂಚೆ ಏನಾದರೂ ಫೀಡ್ ಮಾಡ್ತಿದ್ರೆ, ಜ್ಯೂಸಸ್ ಆ ಥರ ಏನಾದರೂ ಇದ್ದರೆ ಅದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಚೆಲ್ಲೋ ಥರ ಏನಾಗಲ್ಲ. ಇದು ಬಿಬ್ ಅಂತ ಹೇಳ್ತಾರೆ, ಬೇಬಿ ಬಿಬ್, ಏಪ್ರಿಲ್ ಅಂತಲೂ ಕೂಡ ಹೇಳ್ತಾರೆ. ನನ್ನ ತಂಗಿ ಇದನ್ನು ಡಸ್ಟ್ಬಿನ್ ಅಂತ ಹೇಳ್ತಾನೆ. ಸೊ ಇದನ್ನು ನೀವು ಅವ್ರ ನೆಕ್ಗೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ, ಎಷ್ಟು ಬೇಕಷ್ಟಕ್ಕೆ ಕವರ್ ಮಾಡ್ಕೊಂಡಾಗ. ಮುಂಚೆ ಎಲ್ಲ ಅದೇ ನಿಮ್ಗೆ ಮುಂಚೆ ಹೇಳಿದ್ನಲ್ವ ನಾನು, ಈ ಥರದ ಬಿಬ್ಬ ಮುಂಚೆ ಒಂದು ಹೇಳಿದ್ನಲ್ವ, ಈ ಥರದ್ದು ಬಿಬ್ಬಾದರೆ ಹಿಂಗೆ ಚೆಲ್ಲೋಗುತ್ತೆ ಅನ್ನೋ ಥರ ಇರುತ್ತೆ. ಬಟ್ ಇದು 5 in 1 ಬಂದಿತ್ತು ಅಂತೇಳಿ ತೊಗೊಂಡೆ. ಮತ್ತೆ ಏನಾದರೂ ಮನೇಲಿ ಇದನ್ನು ವಾಶ್ಗೆ ಹಾಕಿದಾಗ ಅದನ್ನು ಅಂತೇಳಿ ತೊಗೊಳ್ಳೋದು ಅದಕ್ಕೆ ಅಂತೇಳಿ ನಾನು ತೊಗೊಂಡೆ. ಇದು ಬಂದು ಸಿಲಿಕನ್ ಆಗಿರೋದ್ರಿಂದ ನಿಮಗೆ ಎಲ್ಲೇ ಫಂಗಸ್ ಆಗಲಿ ಅಥವಾ ಬ್ಲ್ಯಾಕ್ನೆಸ್ ಆಗಲಿ ಏನೂ ಆಗೋಲ್ಲ. ನೀವು ವಾಶ್ ಮಾಡಿಟ್ರೆ ಇಮಿಡಿಯೇಟಾಗಿ ನೀರು ಇಳ್ಕೊಂಡಿದ್ದಾಗುತ್ತೆ. ಇದೇನಾಗುತ್ತೆ ಅಂದರೆ ಬಟ್ಟೆ ಒಂಥರ ಬ್ಲ್ಯಾಕ್ ಆಗಿರೋ ಥರ ಆಗುತ್ತೆ ವಾಶ್ ಮಾಡಿದಾಗ. ಇದು ಆ ಥರ ಏನಿಲ್ಲ, ನೀರು ಇಳ್ಕೊಂಡು ಈಗ ಗೊತ್ತಾಗುತ್ತೆ ಅಲ್ವಾ ರಬ್ಬರ್. ಬಟ್ ಇದು ರಬ್ಬರ್ ಅಲ್ಲ, ಸಿಲಿಕಾನ್ ಅಂತ ಹೇಳ್ತಾರೆ. ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಇದನ್ನು ನೀವು ಎಷ್ಟು ಅವ್ರಿಗೆ ಇದಾಗುತ್ತೆ ಅದನ್ನ 2 ಬಟನ್ಸ್ ಕೊಟ್ಟಿರ್ತಾರೆ, ಇಲ್ಲೊಂದು 5-6 ಕೊಟ್ಟಿರ್ತಾರೆ, ನೀವು ಫಿಕ್ಸ್ ಮಾಡ್ಕೋಬೋದು. ಮತ್ತು ತಿಂದಿದ್ದಾಗ ಏನಾದರೂ ಉಗುಳಿದ್ರೆ ಅವರು ಇದ್ರೊಳಗಡೆ ಕೂತ್ಕೊಂಡಿರುತ್ತೆ, ಹಿಂಗೆ ಚೆಲ್ಲಲ್ಲ. ಏನಾದರೂ ವಾಮಿಟ್ ಮಾಡಿದಾಗ ನೀವು ಹಿಂಗೆ ತೊಗೊಂಡೋಗಿಬೇಕು ಬೇಕಾದರೆ ನೀವು ವಾಶ್ಗೆ ಹಾಕ್ಬೋದು. ಸೊ ನನಗಂತೂ ಇದು ತುಂಬ ಯೂಸ್ಫುಲ್ ಆಗಿದೆ. ಯಾಕೆಂದರೆ ನಾನು ಹೇಳ್ದಂಗೆ ನಿಮಗೆ ರಿವ್ಯೂನ ಕೊಡ್ತಿರೋದ್ರಿಂದ ನಿಮಗೂ ಯೂಸ್ಫುಲ್ ಆಗಬೇಕು. ಸುಮ್ಮನೆ ಏನೋ ತೊಗೊಂಡು ಇದಾಗಲ್ಲ ಅನ್ನೋ ಥರ ಏನಿಲ್ಲ. ನಾನು ಇದನ್ನು ತುಂಬ ಮುಂಚೆನೇ ಇನ್ಸ್ಟಾಗ್ರಾಮಲ್ಲೆಲ್ಲ ಶೇರ್ ಮಾಡಿದ್ದೀನಿ. ಸೊ ಅದೇನಕ್ಕೋ ಯೂಟ್ಯೂಬಲ್ಲಿ ಮಾಡಿರಲಿಲ್ಲ, ಮೊನ್ನೆ ಒಂದು ಐಡಿಯಾ ಬಂತು ಮಾಡೋಣ ಅಂತೇಳಿ ಮಾಡಿದೆ. ಇದು ಬೇಬಿ ಬಿಬ್ ಅಂತಾರೆ. ಬಿಬ್ ಅಂತ ಗೊತ್ತಾಗಲಿಲ್ಲ ಅಂದರೆ ಮೀನ್ಸ್ ಏಪ್ರಿಲ್, ಮಕ್ಳುಗಳಿಗೆ ಕತ್ತಿಗಾಗಿ ಕಟ್ಟೋದು. ನಮ್ಮಮ್ಮ ಕತ್ತಿಗಾಗಿ ಕಟ್ಟೋದು ತಗೋ ಅನ್ನೋರು ಅವ್ಳು ಊಟ ಸ್ಟಾರ್ಟ್ ಮಾಡಿದಾಗ. ಸೊ ಬೇರೆದೆಲ್ಲ ಹಿಂಗಿರೋದಾದರೆ ಚೆಲ್ಕೊಂಬಿಡುತ್ತೆ, ಈ ಥರದಾದರೆ ಇದ್ರೊಳಗಡೆ ಇರುತ್ತೆ. ಈಗಲೂ ಕೂಡ ನಾನು ಪ್ರತಿ ಮೀಲ್ಸ್ನ ನಾನು ಅವಳಿಗೆ ಕೊಡುವಾಗ ಕೂಡ ಇದನ್ನು ಯೂಸ್ ಮಾಡ್ತೀನಿ. ಎಲ್ಲ ಒಂದೊಂದು ಸರಿ ಡ್ರೈ ಇರುತ್ತೆ, ಚೆಲ್ಕೊಂಡ್ರೆ ಹಂಗೆ ಬಿದ್ದೋಗುತ್ತೆ ಅನ್ನೋ ಟೈಮಲ್ಲಿ ಇದ್ದರೆ ನಾನು ಯೂಸ್ ಮಾಡೋಲ್ಲ. ಲಿಕ್ವಿಡ್ ಆ ಥರ ಏನಾದರೂ ಇದ್ದರೆ ಹಾಗೆ ಸರಿ ತಿನ್ನಿಸ್ಬೇಕಾದ್ರೂ ಪರ್ಟಿಕ್ಯುಲರಾಗಿ ನಾನು ಯೂಸ್ ಮಾಡ್ತೀನಿ. ಸುಮ್ಮನೆ ಎಲ್ಲ ಬಟ್ಟೆಗಳನ್ನ ವಾಶ್ ಮಾಡ್ತಾ ಕೂತ್ಕೋಬೇಕು. ಅದು ತಿಂದಾದಮೇಲೆ ನೀವು ಹಿಂಗೆ ಕೈಯಲ್ಲೇ ವಾಶ್ ಮಾಡಿಬಿಟ್ಟು ನೀವು ಹಿಂಗೆ ನೀರು ಇಳಿಯೋಕ್ಕೆ ಬಿಟ್ಬಿಟ್ರೆ ಅದು ಒಂದು ಹಾಫ್ ಆನ್ ಅವರ್ ಒಳಗಡೆ ಎಲ್ಲ ಇದಾಗುತ್ತೆ. ಸಿಲಿಕಾನ್ ಆಗಿರೋದ್ರಿಂದ ಯಾವುದೇ ಥರದ್ದು ಫಂಗಸ್ ಆಗಲಿ ಬ್ಲ್ಯಾಕ್ ಥರ ಆಗೋಲ್ಲ. ಸೊ ಕ್ಲಾತ್ದಾದರೆ ಆಗೋ ಚಾನ್ಸಸ್ ಇರುತ್ತೆ, ಚೇಂಜ್ ಮಾಡ್ತಿರ್ಬೇಕಾಗತ್ತೆ. ನಾನು ಇದನ್ನು ಆಲ್ಮೋಸ್ಟ್ ಅವಳು 6-7 ಮಂತ್ ಇದ್ದಾಗಲಿಂದ ಇದು ಯೂಸ್ ಮಾಡ್ತಿದ್ದೀನಿ. ಅವಳಿಗೆಲ್ಲ ಇವಾಗ 1 year 3 month ಆಗೋಯ್ತು, ಇನ್ನೂ ಯೂಸ್ ಮಾಡ್ತಿದ್ದೀನಿ. ಅಂದರೆ ಕಟ್ಟು ಆಗಿಲ್ಲ, ಒಂದೊಂದು ಏನಾಗುತ್ತೆ ಹಾಳಾಗೋದು ಆ ಥರ ಆಗುತ್ತೆ. ಇದೇನೂ ಹಾಳಾಗಿಲ್ಲ, ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಇದನ್ನು ಕೂಡ ನಿಮ್ಮ ಬೈ ಮಾಡ್ಬೋದು, ನಾನು ಹೇಳ್ತಿದ್ದೀನಿ. ಡ್ಯಾಮ್ ಶೋರ್ ನಿಮ್ಗೆ ಇಷ್ಟ ಆಗುತ್ತೆ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತೀನಿ. ಇದ್ರದ್ದು ಲಿಂಕ್ ಬೇಬಿ ಬಿಬ್ ಅಂತ ಹಾಕಿರ್ತೀನಿ, ಏಪ್ರಿಲ್ ಅಂತಲೂ ಕೂಡ ಹಾಕಿರ್ತೀನಿ. ಮಂತ್ ಆದಮೇಲೆ ಮಕ್ಳುಗಳದ್ದು ಎಲ್ಲೆಲ್ಲಿ ಬೇಕಲ್ಲ ಹೋಗಿ ಹಿಂಗೆ ಹೊಡ್ಕೊಳ್ಳೋದು ಮತ್ತು ಇದು ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋತಾರೆ. ಆ ಟೈಮಲ್ಲಿ ಈ ಬೇಬಿ ಹೆಲ್ಮೆಟ್ ಅನ್ನೋದು ಯೂಸ್ ಆಗುತ್ತೆ. ಸೊ ಇದನ್ನು ಹಾಕಿ ಹಿಂಗೆ ಬಿಟ್ಬಿಟ್ರೆ ಅವ್ರಿಗೆ ಅಭ್ಯಾಸ ಮಾಡಬೇಕು. ನೀವು ಯಾವಾಗಲೂ ಒಂದೊಂದು ಸರಿ ಹಾಕಿಬಿಟ್ಬಿಟ್ರೆ ಆಗೋಲ್ಲ. ಯಾವಾಗ ಅವರು ನಿಮ್ಗೆ ಗೊತ್ತಿರುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ ಅಂತ ಇರುತ್ತೆ, ಆ ಟೈಮಲ್ಲಿ ನೀವು ಹಾಕಬೇಕಾಗತ್ತೆ. ಅವರನ್ನು ಹಾಕಿ ನೀವು ಆ ಕಡೆ ಈ ಕಡೆ ಏನಾದ್ರು ಕುತ್ಕೊಂಡು ಮಾಡೋದು, ಆ ಕಡೆ ಈ ಕಡೆ ಹೋಗ್ಬೇಕಂದಾಗ ನೀವು ಈ ಥರ ಹಾಕಿದಾಗ ಹೋಗಿ ಗೋಡೆ ಹೊಡ್ಕೊಳ್ಳೋದಾಗಲಿ ಅಥವಾ ಇಲ್ಲ ಬೆಡ್ಗೆ ಕಾರ್ನರ್ಸ್ ಇರುತ್ತಲ್ವ ವುಡ್ದು ಆ ಥರದ, ಅದಕ್ಕೆಲ್ಲ ಹೋಗಿ ಹೊಡ್ಕೊಳ್ಳೋದು, ಇಲ್ಲ ತಲೆ ಬೀಳೋದು, ಬಿದ್ದಾಗ ಪೆಟ್ಟಾಗೋದು ಆ ಥರ ಎಲ್ಲ ಇದು ನನ್ನ ತಲೆಗೆ ಹಾಕಿರೋದ್ರಿಂದ ಚಿಕ್ಕದನಿಸ್ತಿದೆ. ಬೇಬಿ ತಲೆಗೆ ಕರೆಕ್ಟ್ ಆಗುತ್ತೆ. ಅದಕ್ಕೂ ಕೂಡ ವೆಲ್ಕ್ರೋ ಕೊಟ್ಟಿರ್ತಾರೆ, ನೀವು ಹಿಂಗೆ ಸ್ಟಿಕ್ ಮಾಡ್ಬೋದು. ಸ್ಟಿಕ್ ಮಾಡಿ ಮತ್ತು ಇಲ್ಲಿ ಟೈ ಮಾಡ್ಬೋದು. ಕೆಳಗಡೆ ಟೈ ಮಾಡಿದಾಗ ಯಾವುದೇ ಕಾರಣಕ್ಕೂ ಅದು ಬಿಚ್ಚೋಗಲ್ಲ. ಯೂಸ್ಫುಲ್ ಅಂದರೆ
ಈ ಪ್ರಾಡಕ್ಟ್ ಅಂತೂ ಎಲ್ಲ ಪ್ರಾಡಕ್ಟ್ನು ಬೈ ಮಾಡಬೇಕು, ಬಟ್ ಮಕ್ಕಳು ಆಡೋ ಇದಕ್ಕೆ ಇದನ್ನು ಬೈ ಮಾಡಲೇಬೇಕಂತ ಅನಿಸುತ್ತೆ. ಸೊ ಇದು ಅಷ್ಟೇ, ನಾನು 6 ಮಂತ್ ಆಗಿದ ತಕ್ಷಣವೇ ಬುಕ್ ಮಾಡಿದ್ದೆ. ಇದರದ್ದು ಅಷ್ಟೇ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೈ ಮಾಡಿ. ಯೂಸ್ಫುಲ್ ಪ್ರಾಡಕ್ಟ್ ಇವತ್ತು ತೋರಿಸ್ತಾ ಇರೋದೆಲ್ಲನೂ ಪದೇ ಪದೇ ಹೇಳ್ತಿದ್ದೀನಿ ಅಂತ ಅಂದ್ಕೊಂಬಿಡಿ. ಮಕ್ಕಳಿರೋರ ಮನೆಗೆ ಹೆಲ್ಪ್ ಆಗುತ್ತೆ ಅನ್ನೋದು ಅಷ್ಟೇ ನನ್ನ ಅಭಿಪ್ರಾಯ. ಈಗ ನನಗೇನು ಅದರಿಂದ ಏನೂ ಇದಿಲ್ಲ, ಬಟ್ ಯೂಸ್ಫುಲ್ ಆದರೆ ಎಲ್ಲರಿಗೂ, ನನಗಾದರೆ ನಿಮಗಾದರೆ, ನೀವು ಇನ್ನೊಬ್ರಿಗೆ ಶೇರ್ ಮಾಡಿದ್ರೆ ಅದು ಕೂಡ ಇದಾಗುತ್ತಲ್ವ. ಸೊ ಹಾಗಾಗಿ ಇದು ಮಕ್ಕಳ ತಲೆ ಹೆಲ್ಮೆಟ್ ಅಂತ ಹೇಳ್ಬೋದು. ಅದನ್ನು ತೊಗೊಂಡ್ರೆ ತುಂಬಾ ಯೂಸ್ಫುಲ್ಲು. ಎಲ್ಲೋ ಹೋಗಿ ಹೊಡ್ಕೊಳ್ಳೋದು ಅಥವಾ ಏನಾದರೂ ಹಿಂಗೆ ಅವರು ಆ್ಯಕ್ಚುಲಿ ಅವರು ತಲೆ ಎತ್ತಿ ನಿಂತ್ಕೊಳ್ಳೋಕೆ ಶುರು ಮಾಡ್ತಾರಲ್ಲ, ಆ ಟೈಮಲ್ಲಿ ಎಲ್ಲ ಉಂಟ್ಕೊಳ್ಳೋದು ಮಾಡಿದಾಗೆಲ್ಲ ಈ ಥರದ್ದು ಯೂಸ್ ಮಾಡಿದಾಗ ಯಾವುದೇ ಥರದ ತಲೆಗೆ ಪ್ರಾಬ್ಲಮ್ ಆಗೋಲ್ಲ. ಸೊ ಮಸ್ಟ್ ಬೈ ದಿಸ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಹೆಲ್ಮೆಟ್, ಬೇಬಿ ಹೆಲ್ಮೆಟ್ ಅಂತಲೇ, ಹೆಡ್ ಹೆಲ್ಮೆಟ್ ಅಂತ ಹಾಕಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ನೆಕ್ಸ್ಟ್ ಬಂದು ಮಕ್ಕಳಿಗೆ 7 ಮಂತ್ ಆದಾಗ ಟೀತನ್ನು ಕೊಡ್ತೀವಿ. ಸೊ ವುಡ್ದು ಕೊಡ್ಬೋದು, ಇಲ್ಲ ಈ ಥರ ಸಿಲಿಕಾನ್ಗಳದ್ದು ಕೊಡ್ಬೋದು. ಸೊ ನಾನು 2 ತಂದಿದ್ದೆ. ಇಲ್ಲ ವಾಟರ್ ಥರನೂ ಅದರೊಳಗೆ ಹಾಕಿರ್ತಾರೆ, ಅದನ್ನು ಕೊಡ್ಬೋದು ನೀವು. ಸೊ ಅವ್ರಿಗೆ ಹಲ್ಲು ಬರ್ತಿರುತ್ತಲ್ವ, ಏನಾದರೂ ಅವ್ರಿಗೆ ಚೀವ್ ಮಾಡ್ತಿರ್ಬೇಕು, ಏನಾದರೂ ಕಚ್ತಾ ಇರಬೇಕು ಅಂತ ಅನಿಸ್ತಿರುತ್ತೆ. ಇಲ್ಲ ನೀವು ಬಟ್ಟೆಗಳನ್ನ ಫ್ರಿಜ್ಜಲ್ಲಿಟ್ಟು ಒದ್ದೆ ಮಾಡಿ ಆ ಥರನೂ ನೀವು ಕೊಡ್ಬೋದು, ಈ ಥರ ತೊಗೊಂಬರೋಕ್ಕಾಗಲಿಲ್ಲ ಅಂದರೆ. ಬಟ್ ಏನಿದೆಲ್ಲ ಒಂದು 100-150 ರುಪೀಸ್ಗೆಲ್ಲ ಸಿಗುತ್ತೆ. ಸೊ ಟೀತರು ಯೂಸ್ ಆಗುತ್ತೆ ಮಕ್ಕಳಿಗೆ, ಅದೇ ಹಲ್ಲು ಬರೋ ಟೈಮಲ್ಲಿ ಕಚ್ಚೋದಕ್ಕೆ. ಇಲ್ಲಾಂದರೆ ಯಾರನ್ನಾದ್ರೂ ಕೈ ಹಾಕ್ಕೊಂಡು ಕಚ್ಕೋತಾರೆ, ಇಲ್ಲ ಅವ್ರ ಕೈನೇ ಹಾಕ್ಕೊಂಡು ಕಚ್ಕೋತಾರೆ. ಆ ಟೈಮಲ್ಲಿ ಅವ್ರಿಗೆ ಹಿಂಗೆ ಹಾಕ್ಬಿಟ್ಟು ಬಿಟ್ಬಿಟ್ರೆ ಕೊಟ್ಬಿಟ್ಟು ಅವ್ರೇನಾದರೂ ಇದನ್ನು ಕೊಡೋದ್ರಿಂದ ಅವ್ರ ಮಕ್ಳುಗಳಿಗೆ ಬೇಗ ಅವ್ರ ಫುಡ್ನ ತೊಗೊಂಡು ಅವ್ರು ಇಟ್ಕೊಂಡು ಅವ್ರು ತಿನ್ನೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು ಇದನ್ನು. ಸೊ ಒಂದಕ್ಕೆ ಟೀಚರ್ಗೆ ಹಲ್ಲು ಕಡಿಯೋದಕ್ಕೆ ಅಂತಲೇ ನಾವು ಕನ್ಸಿಡರ್ ಮಾಡೋಕ್ಕಾಗಲ್ಲ. ಅವ್ರು ಈ ಥರ ಇಟ್ಕೋತಾರಲ್ವ, ಇಟ್ಕೊಂಡು ನಾವು ಆಮೇಲೆ ಅವ್ರಿಗೆ ಫುಡ್ಗಳನ್ನ ಸ್ಟಾರ್ಟ್ ಮಾಡಿದಾಗ ಒಂದು ಚಪಾತಿ, ದೋಸೆ ಆ ಥರದ್ದೆಲ್ಲನೂ ಕೂಡ ಅವರು ಕೈಲಿ ಇಟ್ಕೊಂಡು ಹಿಂಗೆ ತಿನ್ನೋದಕ್ಕೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಇದು ಒಂದು ಟೀತರ್ ಅಂತ ಹಾಕಿರ್ತೀನಿ, ನೀವು ಥ್ರೂ ಲಿಂಕ್ ಅದನ್ನು ಬೈ ಮಾಡ್ಬೋದು. ಲೂಲ್ಯಾಪ್ ಅವ್ರದ್ದು ವೆಟ್ ವೈಪ್ಸ್ನ ಯೂಸ್ ಮಾಡ್ತೀನಿ. ಬಿಕಾಸ್ ಮಕ್ಕಳು ಹುಟ್ಟಿದಾಗಿಂದನೂ ಅದು ನೆಸೆಸರಿ ಇರುತ್ತೆ. ನಾವು ಅವಾಗ ಅವ್ರಿಗೆ ಥಂಡಿ ಬಟ್ಟೆಗಳಿಂದಾಗಲಿ ಆ ಥರದ್ದೆಲ್ಲ ಒರೆಸೋದ್ರಿಂದ ರ್ಯಾಷಸ್ಸು ಕೂಡ ಆಗುತ್ತೆ. ಆ್ಯಂಡ್ ಇದು ಈಸಿ ಕೂಡ, ಯೂಸ್ ಆ್ಯಂಡ್ ಥ್ರೋ ಇರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ಸ್ ಕೂಡ ಇರಲ್ಲ. ಅವರು ಸೇಫ್ಟಿಯಾಗಿ ಮಾಡಿರ್ತಾರೆ. ಮತ್ತು ಈ ಥರ ಲಾಕ್ ಕೂಡ ಇರುತ್ತೆ, ನೀವು ಲಾಕ್ನ ಹಾಕ್ಕೋಬೋದು ಬೇಕಾದಾಗ. ಮತ್ತು ಇಲ್ಲಿ ಕವರ್ಸ್ ಓಪನ್ ಮಾಡೋದಕ್ಕೆ ಇದಿರುತ್ತೆ. ಸೊ ನೀವು ಓಪನ್ ಈ ಥರ ಮಾಡಿಬಿಟ್ಟು ಮತ್ತೆ ಅದನ್ನು ಕ್ಲೋಸ್ ಮಾಡಿದ್ರೆ ಅದು ಡ್ರೈ ಆಗೋಲ್ಲ. ನೀವೇನಾದರೂ ಈ ಥರ ಓಪನ್ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಇಲ್ಲಿ ಒಂದೊಂದಾಗಿ ಈ ಥರ ತಗೋಬೇಕಾಗತ್ತೆ. ಸೊ ನಾನದು ಇವ್ಳಿಗೆ ಒಂದು 3 ಮಂತ್ವರೆಗೂ ಯೂಸ್ ಮಾಡಿದ್ದೀನಿ. ಇವಾಗಲೂ ಕೂಡ ನಾನು ಯೂಸ್ ಮಾಡ್ತೀನಿ, ಬಿಕಾಸ್ ಊಟ ಮಾಡಿದಾಗೆಲ್ಲ ಅವಳಿಗೆ ಔಟ್ಸೈಡ್ ಹೋದಾಗ ಬೇಕಾಗತ್ತೆ ಅಂಥೇಳಿ. ಇದರಲ್ಲಿ 80 ಪೀಸಸ್ ಬರುತ್ತೆ. ಸೊ ಡಬಲ್ ಮಾಯ್ಶ್ಚರೈಸಿಂಗ್, ಪ್ಯೂರ್ ವಾಟರ್, ಕಾಟನಿ ಸಾಫ್ಟ್, ಬ್ಯಾಲೆನ್ಸ್ಡ್ pH, ನೋ ಪ್ಯಾರಾಬೆನ್, ಇಷ್ಟೆಲ್ಲ ಇದೆ. ಸೊ ನೀವು ಇದು ಊಟದ ಟೈಮಲ್ಲಿ ನಾವು ಯೂಸ್ ಮಾಡ್ಬೋದು, ಮಕ್ಳಿಗೂ ಯೂಸ್ ಮಾಡ್ಬೋದು, ಟ್ರಾವೆಲಿಂಗ್ ಟೈಮಲ್ಲೂ ಯೂಸ್ ಮಾಡ್ಬೋದು. ಎಲ್ಲದಕ್ಕೂ ಕೂಡ ತುಂಬ ತಿಕ್ಕಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಕ್ಳ ಪೊಟಿನ ಹೋಗಿ ತೊಳೆಯೋಕ್ಕಾಗಲ್ಲ ಅಲ್ವಾ ಅವಾಗವಾಗ. ಮತ್ತು ಬಟ್ಟೆ ಇಟ್ಕೊಂಡು ಓಡಿಸಿದ್ರೂ ಆ ಬಟ್ಟೆ ತೆಗೆದು ಎಸಿತಾ ಇರಬೇಕಾಗುತ್ತೆ. ಹಳ್ಳಿಲೆಲ್ಲ ಮುಂಚೆ ಹಾಗೆ ಮಾಡ್ತಿದ್ದು, ಬಟ್ಟೆ ಎಲ್ಲ. ಇವಾಗ ಕಾಲ ಚೇಂಜ್ ಆಗಿದೆ, ಕಾಲ ಚೇಂಜ್ ಆದಂಗೆ ನಾವು ಬದಲಾಗ್ತಿರ್ಬೇಕಾಗತ್ತೆ. ಸೊ ವೆಟ್ ವೈಪ್ನ ಕೂಡ ನಾನು ಅವ್ಳು ಹುಟ್ಟಿದಾಗಿಂದನೂ ಕೂಡ ನಾನು ಇದನ್ನು ತರಿಸ್ತಾ ಇದ್ದೆ. ಲೂಲ್ಯಾಪ್ ಅವ್ರದ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು ಕೂಡ. ಅಷ್ಟು ದುಬಾರಿನೂ ಅಂತ ಅನ್ಸಲ್ಲ. ನಾನೆಲ್ಲ ಕಡಿಮೆದೇ ಯೂಸ್ ಮಾಡೋದು. ದುಡ್ಡಿದೆ ಅಂತ ಹೇಳ್ಬಿಟ್ಟು ಯಾವುದಕ್ಕೂ ಪೋಲ್ ಮಾಡೋಕ್ಕೆ ಹೋಗಲ್ಲ. ಬೇಕಾಗಿದ್ದ ಐಟಮ್ಸ್ಗೆ ನಾನು ಯಾವತ್ತೂ ಹಿಂದೆ ಮುಂದೆ ನೋಡಲ್ಲ, ತೊಗೋತೀನಿ. ಸೊ ಇದು ಬಂದು ಲೂಲ್ಯಾಪ್ ಅವ್ರದ್ದು, ತುಂಬ ಚೆನ್ನಾಗಿದೆ. ಚೆರಿ ಬ್ಲಾಸಮ್ ಬಂದು 80 ವೈಪ್ಸ್ ಇರುತ್ತೆ. ಸೊ ಡೇಟ್ಸು ಎಲ್ಲ ಕೂಡ ಇರುತ್ತೆ, ನೋಡ್ಕೊತ ಹೋಗ್ಬೋದು. ನಾನು ಒಂದು 6 ಪ್ಯಾಕ್ಸ್ನ ಆರ್ಡರ್ ಮಾಡ್ತೀನಿ. ಏನಾದರೂ ಕೊಂಬೋ ತೊಗೋತೀನಿ ನಾನು, ಕಡಿಮೆ ಒಂದು ಸಿಂಗಲ್ ಅಂತ ತೊಗೊಳಕ್ಕೆ ಹೋಗಲ್ಲ. 6 ಪ್ಯಾಕ್ ಎಲ್ಲ ತೊಗೊಂಡ್ರೆ ನನಗೆ ಒಂದು 6 ಮಂತು 7 ಮಂತ್ ಆ ಥರ ಬರುತ್ತೆ. ಸೊ ಇವಾಗೇನು ಜಾಸ್ತಿ ಯೂಸ್ ಆಗಲ್ಲ ಅಲ್ವಾ. ಒಂದು 4 ಮಂತ್ ಬ್ಯಾಕೇನೋ 4-5 ಮಂತ್ ಬ್ಯಾಕೇನೆ ಆರ್ಡರ್ ಮಾಡಿದ್ದು. ಅವಳು ಹುಟ್ಟಿದಾಗ ಒಂದು 6 ಪ್ಯಾಕ್ ತರಿಸಿದ್ದೆ. ಒಂದು 3 ಮಂತ್ ಆ ಥರ ಬಂದಿತ್ತು. ಅವಾಗ ತೆಗ್ಯೋಣ ಒರೆಸೋಣ ಎಸೆಯೋಣ ಆ ಥರ ಮಾಡ್ತಾಯಿದ್ದೆ. ಸೊ ಪೋಟಿ ಮಾಡಿದಾಗೆಲ್ಲ ಚಿಕ್ಕ ಮಕ್ಕಳಲ್ಲಿ ಗೊತ್ತಿರುತ್ತೆ, ಅವಾಗವಾಗ ಪೋಟಿ ಮಾಡ್ಕೊತಾನೆ ಇರ್ತಾರೆ. ಸೊ ಆವಾಗ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ನಮಗೂ ಕೂಡ ಯೂಸ್ ಆಗುತ್ತೆ ಮೇಕಪ್ ರಿಮೂವ್ ಮಾಡೋದಕ್ಕೆಲ್ಲ, ಆ ಥರದಕ್ಕೂ ಕೂಡ, ಮಗುಗೆ ಅಂತಲೇ ಅಲ್ಲ. ಮತ್ತು ಔಟ್ಸೈಡ್ ಹೋದಾಗ ಇವಾಗ ಯಾಕೆ ಯೂಸ್ ಮಾಡ್ತೀನಿ ಅಂದರೆ ಊಟ ಮಾಡಿ ಎಲ್ಲ ಹಾಗಾಗಿ ಇರುತ್ತೆ, ಒರೆಸೋದಕ್ಕೆ ನೀರು ಸಿಗೋಲ್ಲ ಒಂದೊಂದು ಸರಿ, ಅವಾಗೆಲ್ಲ ಯೂಸ್ ಆಗುತ್ತೆ ಟ್ರಾವೆಲಿಂಗಲ್ಲಿ ಇದ್ದಾಗ ಅಂಥೇಳಿ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಸೊ ಇದು ಎಕ್ಸಾಂಪಲ್ಗೆ ಅಂತ ತೋರಿಸ್ತಾ ಇರೋದು. ಸೊ ಲಿಪ್ಸ್ಟಿಕ್ ಹಾಕಿರ್ತೀವಿ, ಎಲ್ಲ ಹೋದಾಗ ನೀರಿರಲ್ಲ, ಆ ಥರ ಟೈಮಲ್ಲಿ ಈಸಿಯಾಗಿ ತೆಗಿಬೋದು. ಮೇಕಪ್ ಕೂಡ ಹಾಕಿರ್ತೀವಿ, ಮೇಕಪ್ಪನ್ನು ಕೂಡ ಈಸಿಯಾಗಿ ತೆಗೆದು ಆರಾಮಾಗಿ ಮಲ್ಕೋಬೋದು. ಹಾಗೆಯೇ ಮೇಕಪ್ ಬಟ್ಕೊಂಡಿರೋದಕ್ಕಿಂತ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಈಸಿಯಾಗಿ ಬರುತ್ತೆ, ಮಕ್ಕಳಿಗೆ ಅಂತಲ್ಲ ದೊಡ್ಡವ್ರಿಗೂ ಕೂಡ ಯೂಸ್ ಆಗುತ್ತೆ ಇದು. ಒಂದಂತ ಹೇಳಿದ್ರೆ ಸ್ವಲ್ಪ ಬಾಕ್ಸಸ್ನೆಲ್ಲ ಎಸ್ಬಿಟ್ಟಿದ್ದೀನಿ, ಯಾವುದಕ್ಕೂ ನನ್ನ ಹತ್ರ ಬಾಕ್ಸ್ ಇಲ್ಲ, ಹಾಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಇದು ಬಂದು ಆ್ಯಂಟಿ ಮಸ್ಕಿಟೋಸ್ ಬೈಟ್ ಮಾಡುತ್ತಲ್ಲ, ಅದಕ್ಕೆ ಒಂದು ಬೆಸ್ಟ್. ನಾವೆಲ್ಲಾದರೂ ಆಚೆ ಹೋಗ್ತೀವಿ ಇವಾಗ, ಎಲ್ಲ ಕಡೆಗೂ ನೆಟ್ಟಿಟ್ಕೊಂಡು ಹೋಗೋಕ್ಕಾಗಲ್ಲ.
ಸೊಳ್ಳೆ ಪರದೆ ತೊಗೊಂಡೋಗೋಕ್ಕಾಗಲ್ಲ. ಆಮೇಲೆ ಲೋಷನ್ನು ಕೂಡ ಮರ್ತೋಗಿರ್ತೀವಿ. ಈ ಥರದ್ದು ಒಂದೆರಡು ಪ್ಯಾಚಸ್ ಇದ್ದರೆ ನಮಗೆ ಅವ್ರದ್ದು ಒಂದು ಶರ್ಟಿಗೆ ನೀವೆಲ್ಲಾದರೂ ಹಿಂದೆನಾದರೂ ಹಾಕಿ ಮುಂದೆನಾದರೂ ಹಾಕಿ ಕಾಲ್ಗಾದರೂ ಹಾಕಿ ಪ್ಯಾಂಟ್ ಬಟ್ಟೆ ಮೇಲೆ, ಸ್ಕಿನ್ಗಲ್ಲ ಬಟ್ಟೆ ಮೇಲೆ ಹಾಕೋದ್ರಿಂದ ಮಸ್ಕಿಟೋಸ್ ಬೈಟ್ ಮಾಡೋದು 90% ಕಡಿಮೆ ಆಗುತ್ತೆ. ನಾನು ಡೆಂಗ್ಯೂ ಬಂದಿತ್ತು ಗೊತ್ತಾ, ಆ ಟೈಮಲ್ಲಿ ಅವಳು 8 ಮಂತ್ 9 ಮಂತ್ ಏನೋ ಇದ್ಲು. ನಾವು ಆ್ಯಕ್ಚುಲಿ ಥೈಲ್ಯಾಂಡ್ ಹೋಗಿದ್ವಿ. ಆ ವಿಡಿಯೋನ ನಾನು ಇನ್ನೂ ಶೇರೇ ಮಾಡಿಲ್ಲ. ಅವಳು 9 ಮಂತ್ ಇದ್ದಾಗ ಜುಲೈಯಲ್ಲಿ ನಾವು ಲಾಸ್ಟ್ ಇಯರ್ ಜುಲೈಯಲ್ಲಿ ಬ್ಯಾಂಕಾಕ್ ಹೋಗಿದ್ವಿ. ಅಲ್ಲೆಲ್ಲ ಹೋದಾಗ ಇದು ಯೂಸ್ಫುಲ್ ಆಗುತ್ತೆ ಅಂತೇಳಿ ಡಾಕ್ಟರ್ ಈ ಥರ ತೊಗೊಂಡೋಗಿ ಮಸ್ಕಿಟೋಸ್ ಎಲ್ಲ ಇದ್ದಿದ್ದಾಗ ಅಂತ ನನಗೆ ಹೇಳಿದರು. ಸೊ ಆ ಟೈಮಲ್ಲಿ ಇದನ್ನು ಬೈ ಮಾಡಿದ್ದೆ. ಇದರಲ್ಲಿ 24 ಪೀಸಸ್ ಬರುತ್ತೆ. ನಾನು ಔಟ್ಸೈಡ್ ಹೋದಾಗ ಜಾಸ್ತಿ ಯೂಸ್ ಮಾಡ್ತೀನಿ ಇದನ್ನು. ಈಗ ನನಗೆ ಒಂದು 3 4 ಒಂದು 10 ಪೀಸ್ ಏನೋ ಇದೆ. ಅವಾಗಿಂದ ಔಟ್ಸೈಡ್ ಹೋದರೆ ಮಾತ್ರ ಯೂಸ್ ಮಾಡ್ತೀನಿ. ಏಕೆಂದರೆ ನಾವು ಮಸ್ಕಿಟೋಸ್ನ ಯಾವುದಾದ್ರೂ ಹೋಟೆಲ್ಗೆ ಹೋಗ್ತೀವಿ, ಯಾವುದಾದ್ರೂ ಊರಿಗೆ ಹೋಗ್ತೀವಿ, ಅಲ್ಲಿ ಗೊತ್ತಿಲ್ಲ ಹೇಗಿರುತ್ತೆ ಏನು ಅಂತೇಳಿ. ಈ ಥರದ ಪ್ಯಾಚಸ್ನ ನಾವು ತೊಗೊಂಡಿದ್ರೆ ಮಕ್ಕಳು ಟಿ ಶರ್ಟ್ಗೆ ಒಂದು ಪ್ಯಾಂಟ್ಗೆ ಒಂದು ಹಾಕ್ಕೊಟ್ರೆ 90% ಹೇಳ್ತಿದ್ದೀನಲ್ವ. ನಾನು ಯಾವುದೇ ಪ್ರಾಡಕ್ಟ್ನ ನಾನು ಶೇರ್ ಮಾಡಬೇಕಂದ್ರೆ ನಾನು ಯೂಸ್ ಮಾಡಿ ಆಮೇಲೆ ನಿಮಗೆ ಶೇರ್ ಮಾಡ್ತೀನಿ. ಸೊ ಯೂಸ್ಫುಲ್ ಪ್ರಾಡಕ್ಟ್ನ ನನಗೆ ಯೂಸ್ ಆಗಿದೆ. ಸೊ ಹಾಗಾಗಿ ಸೊ ಮಸ್ಕಿಟೋಸ್ ಪ್ಯಾಚಸ್ ಅಂತ ಸಿಗುತ್ತೆ. ಸೊ 2 ಪೀಸ್ ಕೊಟ್ಟಿರ್ತಾರೆ. ಒಂದರಲ್ಲಿ ತೆಗೆದ್ರೆ ಸ್ಟಿಕ್ಕರ್ ಥರ ಇರುತ್ತೆ. ನಾನು ಇವಾಗ ತೆಗೆದ್ರೆ ಸ್ಟಿಕ್ಕರ್ ಥರ ಹಿಂಗೆ ಬಟ್ಟೆಗೆ ಅಂಟಿಸ್ಬೋದು ನಾರ್ಮಲಾಗಿ. ಅದೇನಾಗಲ್ಲ. ಆಮೇಲೆ ವಾಶ್ ಮಾಡಬೇಕಲ್ಲರಿಂದ ಅದು ವಾಶ್ ಆಗುತ್ತೆ. ಅದೇನು ನೋ ಪ್ರಾಬ್ಲಮ್, ಅಂಟ್ಕೊಳ್ಳೋದು ಮಾಡೋದು ಆ ಥರ ಎಲ್ಲ ಆಗಲ್ಲ. ಸೊ ಇದನ್ನು ಮಸ್ಟ್ ಬೈ ಮಾಡಿ ನೀವೆಲ್ಲಾದರೂ ಔಟ್ಸೈಡ್ ಹೋಗುವಾಗ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಸೊ ನಾನು ನಮ್ಮೂರಿಗೆ ಹೋಗುವಾಗ್ಲೂ ತೊಗೊಂಡೋಗ್ತೀನಿ, ಅಥವಾ ಔಟ್ ಆಫ್ ಸ್ಟೇಷನ್ ಹೋದಾಗಲೂ ತೊಗೊಂಡೋಗ್ತೀನಿ. ನಾನು ಬ್ಯಾಂಕಾಕ್ ಹೋದಾಗ ತೊಗೊಂಡೋಗಿದೆ, ಬಟ್ ಅದು ಸೊಳ್ಳೆ ಇರಲಿಲ್ಲ. ಗೊತ್ತಾಗುತ್ತೆ ನಮಗೆ ಎಲ್ಲಿ ಇರುತ್ತೆ ಏನು ಅಂತ. ಆ ಟೈಮಲ್ಲಿ ನೀವು ಇದನ್ನು ತೊಗೊಂಡೋಗಿ ಯೂಸ್ ಮಾಡಬಹುದು. ನಾನು ಮಸ್ಕಿಟೋಸ್ ಪ್ಯಾಚಸ್ ಅಂತ ಹಾಕಿರ್ತೀನಿ ಲಿಂಕ್. ಓಕೆ, ಅದು 6 ಮಂತ್ ಆದಮೇಲೆ ಮಕ್ಳುಗಳು ಓಡಾಡೋದಕ್ಕೆ ಶುರು ಮಾಡ್ತಾರೆ. ಓಡಾಡೋಕ್ಕೆ ಹೋದಾಗ ಎಲ್ಲಾದರೂ ಬರ್ಕೊಂಡು 6 ಮಂತ್ ಅಂತಲ್ಲ, ಓಡಾಡೋದಕ್ಕೆ ಅಂತಲ್ಲ, ಅವರು ತೆವಳೋದಕ್ಕೆ ಸ್ಟಾರ್ಟ್ ಮಾಡ್ತಾರಲ್ಲ, ಆ ಟೈಮಲ್ಲಿ ಈ ಪ್ರಾಡಕ್ಟ್ಗಳು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಎಡ್ಜಸ್ ಬರುತ್ತೆ ಗೊತ್ತಾ, ಈ ಟೀ ಪೈ ಆಗಿರ್ಬೋದು, ಅಥವಾ ಟಿ ವಿ ಸ್ಟ್ಯಾಂಡ್ಸ್ ಆಗಿರ್ಬೋದು, ಬೆಡ್ ಎಡ್ಜಸ್ ಆಗಿರ್ಬೋದು, ಅಥವಾ ಡೈನಿಂಗ್ ಟೇಬಲ್ಸ್ ಯಾವುದಾದ್ರೂ ಎಡ್ಜಸ್ ಇರುತ್ತೆ ಅಂದಾಗ ಆ ಎಡ್ಜಸ್ಗೆ ಈ ಥರ ಫಿಕ್ಸ್ ಮಾಡೋದು ಸ್ಟಿಕ್ಕರ್ ಕೊಟ್ಟಿರ್ತಾರೆ. ಈ ಥರ ಸ್ಟಿಕ್ಕರ್ನ ಕಿತ್ಬಿಟ್ಟು ನೀವು ಈ ಥರ ಅದಕ್ಕೆ ಇದು ಮಾಡಿದ್ರೆ ಹಿಂಗೆ ಕುತ್ಕೊಳ್ಳುತ್ತೆ. ಹಿಂಗೆ ಕುತ್ಕೊಂಡಾಗ ಮಕ್ಕಳು ಹೋಗಿ ಒಡ್ಕೊಂಡಾಗಲೂ ಕೂಡ ಈ ಸಿಲಿಕಾನ್ ಇರೋದ್ರಿಂದ ಮಕ್ಕಳ ತಲೆಗೆ ಆಗಲಿ ಕೈ ಕಾಲುಗಳಿಗೆ ಆಗಲಿ ಪೆಟ್ಟಾಗಲ್ಲ. ಸೊ ಇದರಲ್ಲಿ ಒಂದು 20 ಪೀಸಸ್ ಆ ಥರ ಬರುತ್ತೆ. ನಾನು ತುಂಬ ಯೂಸ್ ಮಾಡಿಬಿಟ್ಟು ಒಂದಿಷ್ಟು ಉಳ್ಕೊಂಡಿದೆ. ಇವಾಗ ಏನಾದರೂ ಓಡಾಡ್ತಿರ್ತಾಳೆ ಒಂದೊಂದ್ಸತಿ ಅಂದಾಗ ಆ್ಯಕ್ಚುಲಿ ಈಗಲೂ ಕೂಡ ನಾನು ಟೀ ಪೈಗಳಿಗೆಲ್ಲ ಹಾಕ್ತಿರ್ತೀನಿ ಅವಾಗವಾಗ. ಸೊ ಇವಾಗ ಏನು ಮಾಡಿಬಿಟ್ಟಿದ್ದಾಳೆ, ಅವಳು ಕಿತ್ತಾಕೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಇಲ್ಲಾಂದರೆ ಫಿಕ್ಸ್ ಮಾಡಿ ತೋರಿಸ್ತಾರೆ, ಕಿತ್ತಾಕೋಕ್ಕೆ ಶುರು ಮಾಡ್ತಾಳೆ. ಸೊ ಇಲ್ಲಿ ಸ್ಟಿಕ್ಕರ್ಗಳು ಕೊಟ್ಬಿಟ್ಟು ಅದಕ್ಕೆ ನೀವು ಹಿಂಗೆ ಇದನ್ನು ಮಾಡಿಬಿಟ್ರೆ ಸೊ ಅದು ಯಾವುದೇ ಕಾರಣಕ್ಕೂ ಬಿದ್ದು ಹೋಗಲ್ಲ, ಎಲ್ಲ ಇದಾಗಲ್ಲ. ಸೊ ಇದನ್ನು ಕೂಡ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಲಿಂಕ್ ಹಾಕಿರ್ತೀನಿ, ಸೇಫ್ಟಿ ಎಡ್ಜಸ್ ಸೇಫ್ಟಿ ಇದಂತ ಹೇಳಿ, ಪಿನ್ ಅಂತ ಹೇಳಿ. ಸೊ 20 ಪೀಸಸ್ ಅಂತೂ ಬಂದೇ ಬರುತ್ತೆ. ಸೊ ನನಗೆ ಒಂದು 5-6 ಪೀಸಸ್ ಏನೋ ಉಳಿದಿದೆ. ಎಲ್ಲ ಈ ಥರ ಪರ್ಸ್ಗಳಿಗೆ ಹಾಕ್ಬಿಟ್ಟು ಇಟ್ಟಿದ್ದೀನಿ. ಏನೋ ವಸ್ತುಗಳೆಲ್ಲ ಇರುತ್ತಲ್ಲ, ಅದು ಮತ್ತೆ ಏನಾದರೂ ಬೇಕಾಗುತ್ತೆ ಅಂತ ಹೇಳಿ. ಸೊ ಈ ಥರ ಎಡ್ಜಸ್ನ ನೀವು ಯೂಸ್ ಮಾಡ್ಬೋದು. ಅವರು ಯಾವಾಗಾದರೂ ಓಡಾಡಿದ್ರೆ ಹೋಗಿ ಹೊಡ್ಕೋತಾರೆ ತಲೆಗೆ. ಇವನ್ ನೀವು ಈ ಮಂತ್ ಆದಮೇಲೆ ನಮ್ಮ ಮನೆಯವರು ಇಲ್ಲದೆ ಇರೋ ಕಾರಣ ನಮ್ಮಮ್ಮ ನೋಡ್ಕೊತಾ ಇದ್ರು. ಸೊ ಆ ಟೈಮಲ್ಲಿ ನಾನು ಏನಾದರೂ ಶಾಪಿಂಗ್ ಎಲ್ಲ ಹೋದಾಗ ಮತ್ತು ಅವಳಿಗೆ ಹಾಲು ಸಾಕಾಗುತ್ತಾ ಇಲ್ವೋ ಅಂತ ಹೇಳೋದಕ್ಕೆ, ನಾನು ಚೆಕ್ ಮಾಡೋದಕ್ಕೆ ಅಂತೇಳಿ ಬ್ರೆಸ್ಟ್ ಪಂಪ್ನ ತರಿಸಿದೆ. ಅವಳಿಗೆ ಹಾಲು ಎಷ್ಟು ಸಾಕಾಗ್ತಿದೆ, ಎಷ್ಟು ಬರ್ತಿದೆ ಏನು ಅಂತೇಳಿ. ಅವಳು ಯಾಕೆಂದರೆ ಎವ್ರಿ ಟೈಮ್ ಬೇಕು ಅನ್ನೋಳು, ಗೊತ್ತಿರುತ್ತೆ ನಿಮಗೆ ಮಕ್ಕಳದ್ದು ಏನು ಅಂತೇಳಿ. ಸೊ ಎಷ್ಟು ಬರುತ್ತೆ ಒಂದು ಟೈಮ್ಗೆ ಅಂತೆಲ್ಲ ಹೇಳಿ ಅಂತೇಳಿ ಇಲ್ಲಿ ಪಂಪ್ ಮಾಡೋದಕ್ಕೆಲ್ಲ ಕೊಟ್ಟಿರ್ತಾರೆ ನಿಮಗೆ ಇನ್ಸ್ಟ್ರಕ್ಷನ್ನು, ಇಲ್ಲೆಲ್ಲ ಇದು ಮಾಡೋದಕ್ಕೆ ಹೇಗೆ ಮಾಡಬೇಕೇನು ಅಂಥೇಳಿ. ಅದೆಲ್ಲ ಈಸಿಯಾಗಿ ಗೊತ್ತಾಗುತ್ತೆ, ಎಷ್ಟು ಬರುತ್ತೆ ಅಂತಲೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಅದ್ರ ಜೊತೆಗೆ ಇದೊಂದು ಬಾಟಲ್ ಕೂಡ ಫ್ರೀ ಬಂದಿತ್ತು. ಸೊ ಇದನ್ನು ಕೂಡ ತರಿಸಿದೆ. ಏನು ಹಾರ್ಡ್ಲಿ ನಾನೊಂದು 5-6 ಟೈಮ್ ಯೂಸ್ ಮಾಡಿರ್ಬೋದು ಅಷ್ಟೇ. ಇಲ್ಲಾಂದರೆ ನಾನು ಯಾವಾಗಲೂ ಅವ್ರ ಜೊತೆನೇ ಇರ್ತಿದ್ದೆ. ಸೊ ಏನಾದರೂ ಹಿಂಗೆ ಶಾಪಿಂಗ್ ಅಂದರೆ ಗ್ರಾಸರಿ ಐಟಮ್ಸ್ ಎಲ್ಲ ತರಬೇಕಿತ್ತಲ್ಲ, ಆ ಟೈಮಲ್ಲಿ ಇದು ಆ್ಯಕ್ಚುಲಿ ವರ್ಕಿಂಗ್ ವುಮೆನ್ಸ್ ಇರ್ತಾರಲ್ಲ, ಅವ್ರಿಗೆ ಯಾರು ನನ್ನ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಬಿಟ್ಟು ಬೇರೆ ಮಿಲ್ಕ್ ಕೊಡೋ ಇದು ಪ್ರೊವೈಡ್ ಮಾಡೋ ಅವಶ್ಯಕತೆ ಇರಲ್ಲ ಅಂದಾಗ ತುಂಬ ಕಾಸ್ಟ್ಲಿ ಕೊಟ್ಟು ತೊಗೊಳೋದಕ್ಕಿಂತ ಈ ಥರದ್ದು ತೊಗೊಂಡು ನೀವು ಒಂದು ಬಾಟಲ್ಸ್ಗೆ ಹಾಕಿ ಇಟ್ಬಿಟ್ಟು ಹೋದರೆ ನಿಮಗೆ ಒಂದು 2 ಟೈಮ್ಗೆ ಆಗೋಷ್ಟು ನೀವು ಇಟ್ಬಿಟ್ಟು ಹೋದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬರುತ್ತೆ ಏನು ಅಂತೇಳಿ. ಸೊ ಇಲ್ಲೆಲ್ಲ ಮೆಷರ್ಮೆಂಟ್ ಕೂಡ ಇರುತ್ತೆ ಆ್ಯಂಡ್ ಕಪ್ಸು ಕೂಡ ಇರುತ್ತೆ, ನೀವು ಮೆಷರ್ ಮಾಡಿಕೊಂಡು ಇದು ಮಾಡಬಹುದು. ಸೊ ಯೂಸ್ಫುಲ್ ಆಗುತ್ತೆ ಇದನ್ನು ಅಂತ ಹೇಳ್ಬೋದು. ಆ ಮಕ್ಕಳು ನೀವು ಬರೋವರೆಗೂ ಫಸ್ಟ್ ಥಿಂಗ್ ಹೇಳ್ಬೇಕಂದ್ರೆ ಮಕ್ಕಳಿಗೆ ಬ್ರೆಸ್ಟ್ ಮಿಲ್ಕ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇನೇ ಕೂಡ ಆ ಮಕ್ಕಳಿಗೆ ಶಕ್ತಿನ ಕೊಡ್ತಕ್ಕಂಥದ್ದು, ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಇರುತ್ತೆ ಅದರಲ್ಲಿ. ಅದಕ್ಕೇ 6 ಮಂತ್ವರೆಗೂ ಮಕ್ಕಳಿಗೆ ಬರೀ ಹಾಲನ್ನೇ ಕುಡಿಸೋದಿಲ್ಲ ಅಂದರೆ ಅವಕ್ಕೆ ಏನೇನಾದರೂ ತಿನ್ಸೋರಲ್ವ. ಸೊ ಈ ಪೌಡರ್ ಮಿಲ್ಕು ಮತ್ತು ಆ ಥರದನ್ನೆಲ್ಲ ದಯವಿಟ್ಟು ಕೊಡೋಕ್ಕೆ ಹೋಗಬೇಡಿ. ನೀವು ನೋಡ್ಕೊಳ್ಳಿ, ಗೊತ್ತಾಗುತ್ತೆ. ನೀವು ಎಲ್ಲಾದರೂ ಹೋಗಬೇಕಂದ್ರೆ ಈ ಥರ ಪಂಪ್ ಮಾಡಿ ಇಟ್ಟೋದ್ರೆ ಮಗುಗೆ
ನಿಮ್ಮ ಮಿಲ್ಕೇ ಇರುತ್ತೆ. ಸೊ ಇದನ್ನು ಕೂಡ ತರಿಸಿದೆ, ಇದ್ರದ್ದು ಲಿಂಕ್ ಹಾಕಿರ್ತೀನಿ. ಸೊ ನೀವು ಇದ್ರದ್ದು ಲಿಂಕ್ ನೀವು ಬೈ ಮಾಡ್ಬೋದು. ಏನು ಕಷ್ಟ ಇರಲ್ಲ, ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಏಕೆಂದರೆ ಇದನ್ನೆಲ್ಲ ನಾವು ಮಾಡೋದಕ್ಕಾಗಲ್ಲ. ಸೊ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೀವು ಹಾಕ್ಕೊಂಡು ಈ ಥರ ಪ್ರೆಸ್ ಮಾಡ್ತಾಯಿದ್ರೆ ಮಿಲ್ಕಲ್ಲಿ ಇದಾಗ್ತಾ ಇರುತ್ತೆ, ನೀವು ಬಾಟಲ್ ಆದರೂ ಇಟ್ಕೋಬೋದು. ಸೊ ಈಸಿಯಾಗಿ ಮಾಡಬಹುದು. ಮಕ್ಕಳಿಗೆ ಆದಷ್ಟು ಬ್ರೆಸ್ಟ್ ಮಿಲ್ಕನ್ನೇ ಕೊಡೋದಕ್ಕೆ ಇದು ಮಾಡಿ, ಫಾರ್ಮುಲಾ ಮಿಲ್ಕ್ ಎಲ್ಲ ಕೊಡೋದಕ್ಕೆ ಹೋಗಬೇಡಿ. ನಾನು ತುಂಬ ವೀಡಿಯೋಸ್ಗಳನ್ನ ಮಾಡಿದ್ದೀನಿ ಬ್ರೆಸ್ಟ್ ಫೀಡ್ ಮಾಡೋದಕ್ಕೆ, ಮತ್ತು ಯಾಕೆ ಕೊಡಬಾರ್ದು ಏನು ಅನ್ನೋದಕ್ಕೆಲ್ಲ ಆ ವಿಡಿಯೋಗಳನ್ನ ಒಂದು ಸರಿ ಚೆಕ್ಔಟ್ ಮಾಡಿ. ಸೊ ಯೂಸ್ಫುಲ್ ಪ್ರಾಡಕ್ಟ್ ಇದನ್ನು, ಯಾರಾದರೂ ವರ್ಕಿಂಗ್ ವುಮೆನ್ಸ್ ಇದ್ದರೆ ಇದು ಹೆಲ್ಪ್ ಆಗುತ್ತೆ. ಇಲ್ಲ ಏನಾದರೂ ಹಾಫ್ ಡೇ ಹೋಗಬೇಕು, ಈವ್ನಿಂಗ್ ಬರಬೇಕು ಅನ್ನೋಂಥವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ನಾನು ಏನೂ ಎಸ್ತಿಲ್ಲ, ಎಲ್ಲ ಹಾಗೆ ಇಟ್ಟಿದ್ದೀನಿ. ಇದೊಂದು ಬಾಟಲ್ನ ಸ್ವಲ್ಪ ದಿನ ಯೂಸ್ ಮಾಡಿದೆ, ಈಗಲೂ ಕೂಡ ಯೂಸ್ ಮಾಡ್ತೀನಿ. ಒಂದ್ಸರಿ ಏನು ಮಾಡ್ತಾರೆ ಎಲ್ಲ ಹಿಂಗೆ ಮಾಡ್ಕೊಂಬರ್ತಾಳೆ, ನೀರು ಹಾಕ್ಕೊಟ್ರೆ ಅದಕ್ಕೆ ಎತ್ತಿಕ್ಬಿಟ್ಟಿದ್ದೀನಿ. ಇವಾಗ ಬೇರೆ ಥರ ಒಂದು ಈ ಥರ ಬಾಟಲ್ಲು ಇವಾಗ ಅವಳು ಕುಡಿಯೋಲ್ಲ 1 ಇಯರ್ ಆದಮೇಲೆ. ಸೊ ಸಿಪ್ಪರು ಇದು 9 ಮಂತ್ಸಿಂದನೂ ಕೊಡ್ಬೋದು, ನಾನು ಇದನ್ನು 9 ಮಂತ್ಸಿಂದ ಕೊಟ್ಟಿರಲಿಲ್ಲ. ಸಿಪ್ಪರಲ್ಲಿ ಆದಷ್ಟು ಅವಳು ಹಾಲನ್ನು ಕುಡಿಲಿಲ್ಲ, ಮತ್ತು ನೀರನ್ನೂ ಅಷ್ಟು ಆ ಬಾಟಲಲ್ಲಿ ಕುಡಿಲಿಲ್ಲ. ಸ್ಪೂನು ಮತ್ತು ಪಿಪಿ ಲೋಟ ಅನ್ನೋದ್ರಲ್ಲಿ ಕೊಡ್ತಿದ್ದೆ. ಇವಾಗ ಇದಕ್ಕೆ ಔಟ್ಸೈಡ್ ತೊಗೊಂಡು ಹೋಗೋದಕ್ಕೂ ಆಗಲಿ ಎಲ್ಲದಕ್ಕೂ ಈಸಿ ಆಗುತ್ತೆ ಅಂತೇಳಿ ತರಿಸಿದ್ದೀನಿ. ಇದ್ರೊಳಗಡೆ ಬಂದು ಸ್ಟೀಲ್ ಇರುತ್ತೆ. ಸೊ ಒಳಗಡೆ ಯಾವುದೇ ಥರ ಪ್ಲಾಸ್ಟಿಕ್ ಇರಲ್ಲ, ಬಟ್ ಮೇಲೆ ಪ್ಲಾಸ್ಟಿಕ್ ಇದನ್ನು ಇದು ಮಾಡಿರ್ತಾರೆ. ಈ ಪೈಪ್ ಬಂದು ಸಿಲಿಕಾನ್ ಇರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ ಇರಲ್ಲ. ಪ್ಲಾಸ್ಟಿಕ್ ಏನೋ ಕಚ್ಚಿ ಏನಾದರೂ ಒಳಗಡೆ ಹೋಗುತ್ತೆ ಮಾಡುತ್ತೆ ಅನ್ನೋದು ಇದಿರಲ್ಲ, ಮಕ್ಕಳ ಸೇಫ್ಟಿಗೆ ಅಂತಲೇ ಇದು ಮಾಡಿರ್ತಾರೆ. ಸೊ ಇದು ಇವಾಗ ಅವಳಿಗೆ ನಾನು ಔಟ್ಸೈಡ್ ಹೋದಾಗೆಲ್ಲ ತೊಗೊಂಡು ಹೋಗ್ತೀನಿ, ಮನೇಲೂ ಒಂದೊಂದು ಸರಿ ಕುಡಿತಾಳೆ ಅವಳು. ಸೊ ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇಲ್ಲ ಒಂದೊಂದು ಸರಿ ನೀವು ಜ್ಯೂಸ್ನೂ ಕೂಡ ಹಾಕ್ಕೊಡ್ಬೋದು, ನೀರು, ಎಳ್ನೀರು ಆ ಥರದನ್ನೆಲ್ಲ. ನಾನು ಅವಳಿಗೆ ಇನ್ನೂ ಬಿಸಿನೀರನ್ನ ಕಾಯಿಸಿ ಆರಿಸಿನೇ ಕೊಡೋದು, ತಣ್ಣೀರನ್ನ ಹಾಕ್ಕೊಡಲ್ಲ. ಎಲ್ಲೇ ಹೋದ್ರೂ ಕೂಡ ಸಪ್ರೇಟ್ ಬಾಟ್ಲಿ ತೊಗೊಂಡು ಇದನ್ನು ತೊಗೊಂಡು ಹೋಗ್ತೀನಿ. ಮತ್ತು ಇದನ್ನು ನೀವು ಲಾಕ್ ಮಾಡ್ಬೋದು. ನೀರು ಚೆಲ್ಲುತ್ತೆ ಏನಾದರೂ ಆಗುತ್ತೆ ಅನ್ನೋ ಭಯ ಇದ್ದರೆ ಎಲ್ಲರಿಗೂ ಇರುತ್ತೆ, ಅಫ್ಕೋರ್ಸ್ ನನಗೂ ಕೂಡ ಇರುತ್ತೆ. ಸೊ ಆವಾಗ ನೀವು ಇದನ್ನು ಕ್ಲೋಸ್ ಮಾಡಿ ಕೂಡ ನೀವು ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಸೊ ಇದು ಕೂಡ ನನಗೆ ಹೆಲ್ಪ್ಫುಲ್ ಆಗಿದೆ, ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಬೇಬಿ ಸಿಪ್ಪರ್ ಅಂತ ಹಾಕಿರ್ತೀನಿ, ನೀವು ಥ್ರೂ ದಟ್ ಲಿಂಕ್ ನೀವು ಬೈ ಮಾಡ್ಬೋದು. ತುಂಬಾ ಯೂಸ್ಫುಲ್ ಪ್ರಾಡಕ್ಟು. ನಾನು ಅವಳು 1 ಇಯರ್ ಇದ್ದಾಗಲಿಂದನೂ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಕುಡಿತಾಳೆ ಒಂದೊಂದ್ಸರಿ ಇದರಲ್ಲೂ ಅನ್ಕೊಂಡು ಚಲ್ಕೋತಿರ್ತಾಳೆ, ಬಟ್ ಹಿಂಗೆ ಅನ್ನೋಕ್ಕಾಗಲ್ಲ. ಇದರಲ್ಲಿ ಈಸಿಯಾಗಿ ಹೋಲಿರೋದ್ರಿಂದ ಹಿಂಗೆ ಅಂತಾಳೆ. ಇದನ್ನು ಹಿಂಗೆ ಕ್ಯಾಪ್ ಮಾಡಿದ್ರೆ ತೆಕ್ಕೊಂಬಿಡ್ತಾಳೆ. ಇದನ್ನು ಅವಳಿಗೆ ಇನ್ನೂ ಹಿಂಗೆ ಅನ್ಕೊಳಕ್ಕೆ ಬಂದಿಲ್ಲ, ಅದು ಯಾವಾಗ ಅನ್ಕೋತಾಳೋ ಅದು ನನಗೆ ಗೊತ್ತಿಲ್ಲ. ಸೊ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್. ಇದನ್ನು ಕೂಡ ನೀವು ಬೈ ಮಾಡ್ಬೋದು. 1 ಇಯರ್ ಮೇಲೆ 9 ಮಂತ್ ಮೇಲೆ ಅವ್ರು ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಆವಾಗಿಂದ ನೀವು ಬೈ ಮಾಡ್ಬೋದು. ಯೂಸ್ ಆಗುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಮಕ್ಕಳಿಗೆ ಎಲ್ಲ ನೆಸಸರಿ ಇರೋ ಐಟಮ್ಸ್ನೇ ನಾನು ಶೇರ್ ಮಾಡಿದ್ದೀನಿ. ಸೊ ಬೈ ಮಾಡಿ, ಯೂಸ್ಫುಲ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ನಾನು ಪರ್ಸ್ನಲಿ ಯೂಸ್ ಮಾಡಿ ನಾನು ನಿಮ್ಗೆ ರಿವ್ಯೂ ಕೊಡ್ತಿರೋದ್ರಿಂದ ಯಾವುದೇ ಥರದಿದ್ದಿಲ್ಲ. ಮತ್ತು ಎಲ್ಲ 500ಇಂದ ಒಳಗಡೆ ಇರೋತಕ್ಕಂಥ ಐಟಮ್ಸೇ, ಅದಕ್ಕಿಂತ ಜಾಸ್ತಿ ಇದು ಯಾವುದೂ ಇಲ್ಲ. ನಾನು ಯಾಕೆಂದರೆ ಕೋಂಬೋ ಆಫರ್ ಚೂಸ್ ಮಾಡ್ತೀನಿ ಅಂದರೆ ಸಿಂಗಲ್ ಪ್ರಾಡಕ್ಟ್ ತೊಗೋತೀನಿ ಅಂದರೆ ನನಗೆ ತುಂಬ ಆಗುತ್ತೆ. ಸೊ ಈ ಥರ ಕೋಂಬೋ ಆಫರ್ ಇದ್ದಾಗ ತೊಗೊಂಡ್ರೆ ನನಗೆ ಯೂಸ್ಫುಲ್ ಆಗುತ್ತೆ, ಅದಕ್ಕೋಸ್ಕರ ನಾನು ಕೋಂಬೋ ತೊಗೋತೀನಿ. ಇಲ್ಲ ಸಿಂಗಲ್ ತೊಗೊಂಡ್ರೆ ಅದಕ್ಕೂ ಏನು ಅಷ್ಟಿರಲ್ಲ, ಬಟ್ ಒಂದೊಂದು ಎಲ್ಲ ಇನ್ಕ್ಲೂಡ್ ಆಗಿ ಬಂದಿರುತ್ತೆ, ಒಂದೇನೋ ಯೂಸ್ ಮಾಡೋಕ್ಕಾಗಲ್ಲ ಅಂತ ಆ ಥರ ಇರುತ್ತೆ ಅಷ್ಟೇ. ಸೊ ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಮಸ್ಟ್ ಬೈ ಅಂತ ಹೇಳ್ತೀನಿ. 6 ಮಗು ಇರುತ್ತೆ, ಚಿಕ್ಕ ಮಕ್ಕಳು ಇರುತ್ತೆ ಅವ್ರಿಗೆಲ್ಲ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿ. ಲವ್ ಯು ಆಲ್, ಬೈ, ಟೇಕ್ ಕೇರ್.